गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ಜಿಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ವಿಶೇಷವಾಗಿ ಅವರು ಹೇಳ್ತಾ ಇದ್ದಾರೆ. ಯಾಕಂತಂದ್ರ ಜೀವ ಭಾವ ಹೋಗಿ ನಾನು ಶಿವೋಹಂ ಭಾವನೆ ಬರ್ಬೇಕಾದ್ರ ಎಷ್ಟು ಜನ್ಮದ ಪುಣ್ಯ ಇರಬಹುದು ಅನ್ನುವಂಥ ವಿಚಾರವನ್ನ 18ನೆಯ ಪದ್ಯದಲ್ಲಿ ಅವರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು ಜೀವ ಭಾವವನ್ನುಳಿದು ನಿಜನಿಷ್ಠೆಯ ಅನ್ನುವಂಥ ವಿಚಾರವನ್ನ ಅವರು ಹೇಳ್ತಾರೆ. ಯಾವ ಜನ್ಮದ ಈ ಪುಣ್ಯದ ಫಲ ಅಂತ ನಾನು ಕಂಡಿಡೀಲಿ, ಇಂಥ ಜೀವ ಭಾವವನ್ನುಳಿದು. ಯಾಕಂದ್ರ ಒಂದು ಜನ್ಮ ಅಲ್ಲ, 2 ಜನ್ಮ ಅಲ್ಲ, 84 ಲಕ್ಷ ಜೀವರಾಶಿಯಿಂದ ಇಂಥ ಒಂದು ದುಃಖವನ್ನು ಅನುಭವಿಸ್ತಾ ಬಂದಂಥವ ನಾನು. ಇವಾಗ ಜೀವ ಭಾವ, ಇವಾಗ ನನಗೆ ದುಃಖ ಇಲ್ದಂಗಾಗ್ಯದಲ್ಲ. ಇಂತಹ ಒಂದು ನನ್ನ ಸ್ವರೂಪವನ್ನ, ಯಾಕಂದ್ರೆ ಸಚ್ಚಿದಾನಂದ ಸ್ವರೂಪವೇ ನಾನಿರುವೆನಂತ ನಿಶ್ಚಯ ಜ್ಞಾನ ಆಗುವಂಥದ್ದು ಯಾವ ಜನ್ಮದ ಪುಣ್ಯ ಅಂತ ನಾನು ಹೇಳಪ್ಪ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ ನೋಡ್ರಿ. ಯಾಕಂತಂದ್ರ ಈ ಅಹಂಕಾರಾದಿಗಳಿಂದ ಕೂಡಿದಂತ ಈ ದೇಹಾದಿಗಳು ನಾನಲ್ಲ, ದೇಹದ ಧರ್ಮಗಳು ನನಗಿಲ್ಲ. ಇಷ್ಟು ದಿವಸ ಇವೆಲ್ಲ ನಾನೇ ಅನ್ಕೊಂಡು ಕುಂತಿದ್ದೆ. ಹುಟ್ಟಿದೆ ಸತ್ಯ, ಇದ್ರ ಧರ್ಮಗಳು ನನಗ ಅನೇಕ ರೀತಿಯಿಂದ ಕಾಡ್ತಿದ್ವಿ. ಯಾಕಂದ್ರೆ ಇವೇ ನಾನು ಅನ್ಕೊಂಡಿದ್ದೆ. ಇವು ನಾನಂತ ಅನ್ಕೊಂಡು ಯಾವ ಉಳಿಯಂಗಿಲ್ಲ ಇವು. ಇವಾಗ ಗೊತ್ತಾಗ್ಯದ ನನಗೆ. 84 ಲಕ್ಷ ಜೀವರಾಶಿಯಿಂದ ಇವೇ ಸತ್ಯ ಅಂತ ಬಂದವ ನಾನು. ಆದ್ರ ಅವು ಸತ್ಯ ಆದ್ವೇನಿಂದ್ರೆ ಇಲ್ಲ, ಅವು ಒಂದೊಂದೊಂದು ಬಿಟ್ಕೊಂಡು ಹೋಗಂತವೆಲ್ಲ. ಹಲವಾರು ಜನ್ಮಗಳಲ್ಲಿ ದುಃಖವನ್ನ ಪಟ್ಕೊಂಡು ಬಂದಂಥವ ನಾನು. ಇವಾಗ ಗೊತ್ತೈತಿ ಇವು ಯಾವ ಸತ್ಯ ಅಲ್ಲ, ಇವು ಉಳಿನೂ ಉಳಿಯಂಗಿಲ್ಲ. ಅವು ತೋರ್ತಾವ ಅಡಗ್ತಾವ, ತೋರ್ತಾವ ಅಡಗ್ತಾವ. ಸಮುದ್ರ ದಡದ ಮೇಲೆ ಬರದಂತ ಅಕ್ಷರಗಳು ಎಷ್ಟೋ ತುಳಿತಾವ, ಸ್ವಲ್ಪ ತೋರಿದಂಗ ಅಥವಾ ಮತ್ ಬಂದ್ ಅಡ್ಕಿ ಹೊಡೆದಾಗ ಹೋಗ್ಬಿಡ್ತಾವಲ್ಲ. ಹಂಗ ಇದು ಶಾಶ್ವತ ಏನು ಅಂದ್ರ ಇಲ್ಲ ಅಂತ ಇವಾಗ ಗೊತ್ತಾಯ್ತು. ನನ್ನ ನಿಜವಾದ ಆ ಒಂದು ಶಾಶ್ವತ ಇರುವಂತದ್ದು ಯಾವುದು ಅಂದ್ರ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದಂತ ಸಚ್ಚಿದಾನಂದ ಪರಬ್ರಹ್ಮವೇ ನಾನು ಅನ್ನುವಂಥದ್ದು. ಇದು ನನ್ನ ಸ್ವರೂಪ, ಹೋಗುವಂಥದ್ದಲ್ಲ, ಬರುವಂಥದ್ದಲ್ಲ, ಅಡಗುವಂಥದ್ದಲ್ಲ. ಇಂಥ ಒಂದು ಆ ಸಚ್ಚಿದಾನಂದ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ಭಾವ ಆಗಿ ಈ ಒಂದು ಜೀವ ಭಾವ ಅನ್ನುವಂಥ ಭ್ರಮೆ ಇವಾಗ ಹೋದದ್ದು ನೋಡಿದ್ರೆ ಅವ್ರು ಹೇಳ್ತಾರೆ. ಯಾಕಂದ್ರ ಇಂಥ ಒಂದು ಯಾವ ಜನ್ಮದ ಪುಣ್ಯ ಅಂತ ನಾನು ಹೇಳಿ ಇಂಥದನ್ನ ತಿಳ್ಕೊಳಕ ಅನ್ನುವಂಥದ್ದನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ಇವತ್ತ ಯಾವ್ದಾದ್ರು 2ನೆಯ ನುಡಿಯಿಂದ ನೋಡೋಣ. ನಿನ್ನೆ ವಿಚಾರಗಳನ್ನ ಹೇಳಿದ್ರು, ಒಂದು ದೃಷ್ಟಾಂತ ಮೂಲಕ ಹೇಳಿದ್ರು. ಯಾಕಂದ್ರೆ ಗುರುಗಳು ಎಷ್ಟು ಕರುಣಾಮಯಿ ಅಂತಂದ್ರ, ಯಾವ ಸ್ವಲ್ಪ ಬ್ಯಾಸರ ಇಲ್ಲ ಅಂದ್ರೆ ಒಂದು ತಿಳಿದ್ರೆ ಈಗ ಒಂದು ತಿಳಿಲಿಲ್ಲ ಅಂದ್ರೆ ಇನ್ನೊಂದರ ದೃಷ್ಟಾಂತ ತಿಳಿಲಿ, ಇನ್ನೊಂದು ತಿಳಿದ್ರೆ ಯಾಕಂದ್ರೆ ಅದು ತಿಳಿಲಿಲ್ಲ ಅಂದ್ರೆ ಇನ್ನೊಂದು ದೃಷ್ಟಾಂತ ತಿಳಿಲಿ, ಒಟ್ಟಿನಲ್ಲಿ ಅರ್ಥ ಆಗ್ಲಿ, ಒಟ್ಟಿನಲ್ಲಿ ತಿಳ್ಕೊಳ್ಳಿ. ಈ ಜೀವನ ಪದೇ ಪದೇ ಬರುವಂತದ್ದಲ್ಲ. ಮನುಷ್ಯನ ಜನ್ಮ ಒಂದ್ಸಲ ಬಂದ್ಬಿಟ್ಟದ. ಆದಷ್ಟು ತಿಳ್ಕೊಂಡು ಮುಕ್ತರಾಗ್ಲಿ ಅನ್ನುವಂತ ಒಂದು ಕರುಣೆ ನೋಡ್ರಿ ಸದ್ಗುರುವಿನ ಹತ್ರ ಎಷ್ಟೊಂದು ಐತೆ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳಿದ್ರು ಅಂದ್ರ ದೃಷ್ಟಾಂತ ಕೊಟ್ಟು
ಆ ಒಂದು ನಾಟಕ ರಂಗ ವಿಚಾರಗಳನ್ನ ಅವ್ರು ಹೇಳಿದ್ರು. ನಾಟಕದ ದೀಪ, ಆ ರಾಜ ಆಗಿರ್ಬೋದು, ನರ್ತಕಿ ಆಗಿರ್ಬೋದು, ಕೂತ್ಕೊಂಡು ನೋಡುವಂಥವ್ರಾಗಿರ್ಬೋದು, ಅನೇಕ ಪಾತ್ರಧಾರಿಗಳು ಆ ನಾಟಕ ಆ ರಂಗಭೂಮಿಯಲ್ಲಿ ಬಂದು ಹೋದ್ರು ಕೂಡ ಎಲ್ಲಕ್ಕೂ ಒಂದೇ ರೀತಿಯಾಗಿ ಆ ದೀಪ ಹೆಂಗ್ ಬೆಳಗ್ತದ, ಅದೇ ರೀತಿ ಇಲ್ಲಿ ಚಿತ್ತು ಸಾಕ್ಷಿಕವಾಗಿ ಪ್ರತ್ಯೇಗಾತ್ಮ ಸ್ವರೂಪ ಇದು ಹೆಂಗ ಐತಪ್ಪ ಅಂತಂದ್ರ ಸಾಕ್ಷಿಯಾದಂತ ಸ್ವಯಂ ಪ್ರಕಾಶ ರೂಪ ಒಂದು ಆತ್ಮ ಜ್ಯೋತಿ ಒಂದು ಕೆಚ್ಚು ಮಾಡ್ತದೆ, ಕಡಿಮೆ ಮಾಡ್ತದಂದ್ರೆ ಇಲ್ಲ, ಎಲ್ಲಕ್ಕೂ ಕಡಿಮೆ ಇಲ್ಲದೆ, ಹೆಚ್ಚು ಕಡಿಮೆ ಇಲ್ಲದೆ ಒಂದೇ ಪ್ರಕಾರವಾಗಿ ಸಮನಾಗಿ ಬೆಳಗ್ತದ ಅನ್ನುವಂಥ ವಿಚಾರವನ್ನ ಅವರು ನಿನ್ನೆ ವಿಚಾರದಲ್ಲಿ ಹೇಳಿದ್ರು. ಈಗ ಎರಡನೆಯ ವಿಚಾರದಲ್ಲಿ ಏನ್ ಹೇಳ್ತಾರ ನುಡಿಯಲ್ಲಿ ನೋಡೋಣ. ಮನೆಯ ಕಂಡಿಗಳ ಐದಿದ ದಿನ ಕಿರಣದಲ್ಲಿ ಕರವನ್ನು ಚಲಿಸಿ ನೇಸರು ಚಲಿಸಿತೆಂಬಂತೆ ಜನನಾದಿ ವಿಕೃತಿ ಜೀವಂಗೆ ತೋರಿದೊಡದನು ತನಗೆ ನಿಜವಲ್ಲೆಂದರಿದ ಪರಿಣಾಮವ. ಎಷ್ಟು ಚಂದ ಹೇಳ್ತಾರ ನೋಡ್ರೆ. ಮನೆಯ ಅಂದ್ರೆ ಗ್ರಹ ಅಂದ್ರೆ ಮನೆ, ಗ್ರಹ ಅಂದ್ರೆ ಮನೆ, ಅಥವಾ ಕಂಡಿಗಳು ಅಂದ್ರೆ ಕಿಂಡಿಯಲ್ಲಿ ಒಂದು ಕಿಟಕಿ ಇರ್ತದ ನೋಡ್ರಿ, ಕಿಟಕಿಗಳು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು. ಕಿಂಡಿಯಲ್ಲಿ ಐದಿದ ಅಂದ್ರೆ ಒಂದಿದ. ಇನಕಿರಣ ಅಂದ್ರೆ ಸೂರ್ಯನ ಒಂದು ಪ್ರಕಾಶತೆ. ಹಿಂಗೆ ಹೇಳ್ತಾರ. ಬಹಳಷ್ಟು ಹಳ್ಳಿ ಒಳಗ ಒಂದೊಂದ್ ಕಿಂಡಿ ಬಿಟ್ಟಿರ್ತಾರ, ಸಣ್ಣ ಮನೆ ಒಳಗ ಒಂದೊಂದ್ ಕಿಟಕಿಗಳು ಬಿಟ್ಟಿರ್ತಾರ. ಆಮೇಲೆ ಮೇಲ ಈ ಮೇಲ ಅಂತಂದ್ರ ಈ ಹೊಗಿ ಹೋಗಕ ಬೆಳಕಂಡಿ ಏನೋ ಅಂತಾರ ನೋಡ್ರಿ, ಅದು ಬಿಟ್ಟಿರ್ತಾರ. ಅಲ್ಲಿ ಏನಾಗ್ತದ, ಸೂರ್ಯ ಬಂದಾಗ ಅದು ಒಂದು ಪ್ರಕಾಶತೆ ಒಂದು ಬಿಸಿಲು ತರ ಮನೆಗ್ ಬಿದ್ದಿರ್ತದ, ಒಳಗ್ ಬಿದ್ದಿರ್ತದ. ಅದು ಯಾಕಂತಂದ್ರ ಅದನ್ನ ನಾವ ಆ ಒಂದು ಬೆಳಕಿನಲ್ಲಿ ಆ ಪ್ರಕಾಶತೆಯನ್ನು ಮನ್ಯಾಗ ಆ ಕಿಂಡಿ ಒಳಗ್ ಬಂದಿರ್ತದ ನೋಡ್ರಿ, ಹಿಂಗ್ ಬಿದ್ದಿರ್ತದ. ಅವಾಗ ಈ ಕೈ ಹಿಂಗ್ ಗೋಲಾಗಿ ತಿರುಗಿಸಿದ್ರ ಹೆಂಗಾಗ್ತದಂದ್ರ ಆ ಸೂರ್ಯನ ಬೆಳಕೆ ಹಿಂಗ್ ತಿರುಗಿದಂಗ ಆಗ್ತಿರ್ತದ. ಹಿಂಗ ಅಲ್ಲಿ ಸ್ವಲ್ಪ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಗೊತ್ತಾಗ್ತದೆ, ಹಿಂಗ ತಿರುಗಿದಂಗ ಆಗ್ತದ. ಮತ್ತೆ ಯಾವ ರೀತಿ ಸೂರ್ಯನ ಬೆಳಕು, ಯಾಕಂದ್ರ ಆತರ ತಿರುಗ್ತದಂತ ತೋರ್ತದ ನಮಗ. ಆದ್ರೆ ನಿಜವಾಗಿ ವಿಚಾರ ಮಾಡಿದ್ರ ಸೂರ್ಯನ ಬೆಳಕು ಹಂಗ ತಿರುಗ್ತದೇನೋ ಅಂದ್ರೆ ಇಲ್ಲ, ಅದು ಇದ್ದಲ್ಲೇ ಇರ್ತದೆ. ಆದ್ರ ಅಲ್ಲಿ ತಿರುಗಿದ್ದ ಯಾವ್ದು, ನಮ್ ಕೈ ಮಾತ್ರ ತಿರುಗ್ತಿರ್ತದ, ಆದ್ರ ಬೆಳಕು ತಿರುಗ್ತದಂತ ನಮ್ಗ ಅನಿಸ್ತದೆ. ಈಗ ನಾವು ಒಂದೊಂದ್ಸಲ ವಿಚಾರ ಮಾಡ್ಬೇಕು ನೋಡ್ರಿ. ಯಾಕಂದ್ರೆ ನಾವು ಬಸ್ಸಿನಲ್ಲಿ ಹೋಗ್ಬೇಕಾದಾಗ, ನಾವು ಚಿಕ್ಕವ್ರು ಹೋಗ್ಬೇಕಾದಾಗ ದೂರ 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 ಗಿಡಗಳನ್ನ ನೋಡಿದ್ರ ಬಸ್ನಾಗ ಕೂತ್ಕೊಂಡು ಬಸ್ ಹೋಗ್ಬೇಕಾದಾಗ ಗಿಡಗಳು ನಮ್ ಜೊತೆ ಬರ್ತವೆ ಅನ್ನುವಂತ ಭಾವನೆ ಬರ್ತದಲ್ಲಿ. ಅವ್ರು ಬರ್ತಾವೇನಂದ್ರೆ ಇಲ್ಲ, ಅವ್ ನಿಂತಲೇ ನಿಂತಿರ್ತಾವ, ಆದ್ರೆ ನಮ್ ಕಣ್ಣಿಗೆ ಏನಾದ್ರೆ ಬರ್ತಾವ್, ನಮ್ ಜೊತೆನೇ ಇದ್ದಾವೆ, ನಮ್ ಜೊತೆ ಬರ್ತಾ ಇದ್ದಾವೆ, ಅಷ್ಟು ದೂರಿಂದ ಬರ್ತಾ ಇದ್ದಾವ ಅನ್ನೋಂತ ಭಾವನೆ ನಮ್ಗೆ ಅವಾಗ ಬರ್ತಿರ್ತದೆ. ಅದೇ ರೀತಿ ಕೂಡ ಈ ತೋರ್ತದಲ್ಲ, ಅದೆಲ್ಲ ನಿಜ ಐತೇನಂದ್ರೆ ಇಲ್ಲ, ಹಿಂಗೆಲ್ಲ ತೋರುವಂಥದ್ದು. ಅದಕ್ಕೆ ಸೂರ್ಯನ ಬೆಳಕು ಹೆಂಗದಪ್ಪ ಅಂದ್ರೆ ಅಚ್ಚಲ ಐತದ. ಅದು ತಿರುಗುವಂಥದ್ದೆಲ್ಲ ಯಾವ ರೀತಿ ಮಾಡಿದ್ರು ಕೂಡ ಅದು ನಮ್ಗ ಕೈ ಅಷ್ಟು ತಿರುಗಿದಂಥದ್ದು ಹೊರತಾಗಿ ಸೂರ್ಯ ಅಚಲವಾಗಿರುವಂಥದ್ದು. ಅದೇ ರೀತಿ ಕೂಡ ನೋಡ್ರಿ ಎಷ್ಟು ಚಂದ ಹೇಳ್ತಾರ ಅವರು. ಈ ಇದ್ರಂಗ ಈ ದೇಹ ಐತಲ್ಲ, ದೇಹಾದಿ ಅಂದಾಗ ದೇಹ ಇಂದ್ರಿಯಗಳು, ಈ ಅನಾತ್ಮವಾಗಿರುವಂತಹ ಈ ವರ್ಗದ ಧರ್ಮಗಳು ಏನಾಗ್ತಾವ, ಆತ್ಮನಿಗೆ ಉಂಟು ಅನ್ನಂಗ್ ತೋರ್ತಾವ. ಆತ್ಮನಲ್ಲಿ ಏನ ಆರೋಪ ಆಗಿದಾವ. ದೇಹ ಹೋಯ್ತು ಅಂದ್ರೇನೆ ನಾನು ಹೋದೆ ಅಂದ್ರೆ ಆತ್ಮನಲ್ಲೇ ಇದೆಲ್ಲ ಆರೋಪ ಆಗಿದೆ. ಅಂದ್ರೆ ದೇಹ ಹೋಯ್ತು ಅಂದ್ರೆ ನಾನು ಇಲ್ವೇ ಇಲ್ಲ, ನಾನು ಹೋಗ್ಬಿಟ್ಟೆ, ಬಂದ್ಬಿಟ್ಟೆ, ಹುಟ್ಟಿದೆ, ನನಗ್ ಕಷ್ಟ ಐತಿ, ಇದೆಲ್ಲ ಎಲ್ಲಿ ಆರೋಪ ಆಗ್ಯದ ಅಂದ್ರೆ ಆತ್ಮನ ಮೇಲೆ ಆರೋಪ ಆಗ್ಯದ. ಆದ್ರೆ ವಿಚಾರ ಮಾಡಿದ್ರ ಇದೇನ್ ಸಂಬಂಧ ಐತೇನ ಆತ್ಮನಿಗಂದ್ರೆ ಇಲ್ಲ. ಯಾಕಂತಂದ್ರ ಈ ದೇಹ ಅನ್ನುವಂಥದ್ದು, ಇದರಲ್ಲಿ ತೋರುವಂತಹ ಈ ದೇಹದ ಧರ್ಮಗಳು ಯಾವುದು, ದೇಹದ ಧರ್ಮಗಳು ಯಾವಪ್ಪ ಅಂದ್ರ ಜನನ ಮರಣ ದೇಹಕ್ಕ ಆಗುವಂತ ಈ ದೇಹದ ಧರ್ಮಗಳು ಅದಾವ. ಪ್ರಾಣದ ಧರ್ಮ ಹಸಿವು ತೃಷೆ ಆಗುವಂಥದ್ದು, ಮನಸ್ಸಿನ ಧರ್ಮ ಸುಖ ದುಃಖಗಳನ್ನು ಅನುಭವಿಸುವಂಥದ್ದು, ಎಲ್ಲ ಹೆಂಗ ಅರ್ಧಂಚು ಹೋಗ್ಯಾವ ನೋಡ್ರಿ. ಆಮೇಲೆ ಬುದ್ಧಿ ಧರ್ಮ ಅಂತಂದ್ರೆ ಅರು ಮರುಗಳನ್ನ ಮಾಡುವಂಥದ್ದು, ಅಭಿಮಾನ ಮಾಡುವಂಥದ್ದು, ನಿಶ್ಚಯ ಮಾಡುವಂಥದ್ದು.
ಯಾಕಂತಂದ್ರ ಅಭಿಮಾನ ಮಾಡುವಂಥದ್ದು ನಾನು ಅಂತ ಅನ್ನುವಂಥದ್ದು ಇದು ಅಹಂಕಾರದ ಧರ್ಮ ಆಗ್ತದೆ. ಇವೆಲ್ಲವಕ್ಕೂ ಸಾಕ್ಷಿಯಾಗಿರುವಂತ ನೀನೆಲ್ಲವನ್ನ ತಿಳ್ಕೊಳ್ಳುವಂಥವು. ಯಾವ ಧರ್ಮಗಳು ನಿನಗಿಲ್ಲ. ಇಲ್ಲಿದ್ರು ಕೂಡ ಇವು ನನಗ ಅಂತ ತೋರಕತ್ಯಾವಂತಂದ್ರ ಈ ಸೂರ್ಯನ ಬೆಳಕಿನೊಳಗ ಕೈ ಹಿಂಗ ತಿರುಗಿಸಿದಾಗ ಸೂರ್ಯನೇ ತಿರುಗ್ತಾನ ಅನ್ನುವಂತ ಭಾವ ಹೆಂಗ್ ಬರ್ತದೋ ಅದೇ ರೀತಿ ಕೂಡ ಈ ದೇಹಾದಿ ಧರ್ಮಗಳು ನಿನಗೊಂದು ಚೂರು ಇಲ್ಲ, ಆದ್ರೂ ನನಗ ಅದಾವಂತ ಒಂದು ಭ್ರಮೆ ನಿನಗಾಗ್ಯದ. ಯಾಕೆ ಆಗ್ಯದಂದ್ರೆ ಅಜ್ಞಾನದ ರೀತಿಯಿಂದ ತೋರ್ಯದಿದು ಅಜ್ಞಾನ. ಯಾಕಂತಂದ್ರೆ ಅಜ್ಞಾನದಿಂದ ಇದ್ದಂತೆ ತೋರ್ತಾ ಇದ್ದಾವ. ವಿಚಾರ ಮಾಡಿ ನೋಡಿದಾಗ ಇವಕ್ಕ ನನಗೆ ಯಾವ ಸಂಬಂಧ ಇಲ್ಲ, ಆತ್ಮನಿಗೆ ಇದಕ್ಕೆ ಯಾವ ಸಂಬಂಧ ಇಲ್ಲ. ಸುಮ್ಮನೆ ಕುಂದಿರ್ಬೇಕು, ಸುಮ್ಮನೆ ಸಾಕ್ಷಿ ರೂಪವಾಗಿ ಕುತ್ಕೊಂಡ್ಬಿಡೋದು ಅಷ್ಟೇ. ಏನೇನ್ ನಡೀತಾವ ಎಲ್ಲ, ಯಾಕಂದ್ರೆ ಅವು ಎಲ್ಲ ಹೋಗ್ತಾವ. ಯಾವಾಗ ನೀ ತಿಳಿತಾ ಹೋದಾಗ ಅನುಭವಕ್ಕೆ ಬರ್ತಾವ. ಅದಕ್ಕೆ ಇಲ್ಲಿ ಕೂಡ ದೇಹಾದಿ ಅನಾತ್ಮ ವರ್ಗಕ್ಕ ಮತ್ತ ಅವುಗಳ ಧರ್ಮಗಳಿಗೆ ನೀನು ಹೆಂಗಿಸಿ ವಿಲಕ್ಷಣನಾಗಿರುವಂತವನು, ಸಾಕ್ಷಿ ರೂಪವಾಗಿರುವಂತವನು, ಇವು ಯಾವ ತನಗಿಲ್ಲ ಅಂತ ತಿಳಿಯುವಂಥದ್ದು. ಯಾಕಂದ್ರ ಅದಕ್ಕೆ ಇರ್ಲಿ ಜಗತ್ತಿನ ವ್ಯವಹಾರಕ್ಕೆ ಲೌಕಿಕದ್ದಾಗಿರ್ಬೋದು, ವೈದಿಕ ಒಂದು ವಿಚಾರದಲ್ಲೇ ಆಗಿರ್ಬೋದು, ಇವೆಲ್ಲ ಜಗತ್ತಿನ ವ್ಯವಹಾರಕ್ಕ ಈ ಸೂರ್ಯ ಸಾಕ್ಷಿ ಅದನ್ನೆಲ್ಲ. ಅದ್ರಂಗ ಈ ಶರೀರ ಕರಣಾದಿ ವ್ಯವಹಾರಗಳಿಗೆ ಹೆಂಗದನ್ನ ಅಥವಾ ಅಸಂಗನಾಗಿ ಇವೆಲ್ಲವುಗಳನ್ನ ಅರಿತಾನ, ತಿಳ್ಕೊಳ್ತಾನ, ಮತ್ತೆ ಅಕರ್ತನಾಗಿದ್ದಾನೆ, ಯಾವುದು ಮಾಡುವಂಥವನಲ್ಲ. ಈ ರೀತಿ ಜ್ಞಾನ ಕಾಲದಲ್ಲಿ ಅನಾತ್ಮ ದೇಹಾದಿ ಧರ್ಮಗಳಿಗೆ ಸಾಕ್ಷಿ ಇಂದಿರುವಂಥ ಈ ಸ್ಥಿತಿಯು ಅನೇಕ ಜನ್ಮಗಳಲ್ಲಿ ಮಾಡಿದ. ಇದನ್ನೆಲ್ಲ ತಿಳ್ಕೋಬೇಕಾದ್ರೆ ಇದು ಒಂದು ಜನ್ಮದಲ್ಪ, ಬಹು ಜನ್ಮದ ಒಂದು ನಿಷ್ಕಾಮ ಪುಣ್ಯದ ಫಲ ಇದನ್ನ ತಿಳ್ಕೊಳ್ಬೇಕಾದದ್ದು ಅಂತ ಮಹಾತ್ಮರು ಹೇಳ್ತಾರೆ ನೋಡ್ರಿ. ಅದಕ್ಕೆ ನಿಜಗೊಂಡ್ರೆ ಬಹಳ ಚಂದ ಹೇಳ್ತಾರೆ. ಇದು ತಿಳ್ಕೊಬೇಕಂದ್ರೆ ಸಾಮಾನ್ಯ ಅಲ್ರಿ ಇದು. ಅದಕ್ಕೆ ಹೇಳ್ತಾರಲ್ಲ, ಸುಧತಿ ಕೇಳಿ ವಿಶ್ವದೊಳಗೆ ನಿನ್ನಂತೆ ಪದ ಪಿಂದೆ ಕೇಳದವರು ಯಾರುಂಟು. ಎಲ್ಲಿ ಕೇಳ್ತಾರೋ ಇದನ್ನ ಕೇಳ್ತಾರೇನವ್ರೆಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಕುರುಡು ನಾಯಿ ಸಂತೆಗೆ ಬಂದಂತೆ. ಅದು ಯಾಕೋ ಬಂತು? ಕುರುಡು ನಾಯಿ ಸಂತೆಗೆ ಬಂದಂತೆ, ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬು ಕಡಿದಿತ್ತಂತೆ, ಎಂಡಿರ ಮಕ್ಕಳ ನೆಚ್ಚಿತಂತೆ, ಕೊಂಡು ಒಯ್ಯುವಾಗ ಯಾರಿಲ್ಲವಂತೆ. ಹೇಳ್ತಾರ, ಮಂಗನ ಕೈಗೆ ಮಾಣಿಕ್ಯದಂತೆ, ಹಾಂಗು ಹೀಂಗು ಕಳೆದಿತ್ತಂತೆ. ಶರೀರ ಬಂದ್ಬಿಟ್ಟದ. ಅದಕ್ಕ ಇದು ಇಂಥ ವಸ್ತು ನನಗ ಗೊತ್ತಾಗ್ತಾ ಇದೆ, ಆನಂದ ಆಗ್ತಾ ಇದೆ. ಇಷ್ಟು ದಿವಸ ನಾನು ಸಾಯ್ತೀನಿ, ನಾ ಹುಟ್ಟುತ್ತೀನಿ, ಇಂಥ ಕಷ್ಟ ನನಗೈತೆ ಅಂತ ನಾ ಕೂತ್ಕೊಂಡಿದ್ದೆ. ಇವಾಗ ನನಗೆ ಗೊತ್ತಾಗ್ತಾ ಇದೆ ಎಷ್ಟು ಜನ್ಮದ ಪುಣ್ಯ ಅಂತ ನಾನು ಹೇಳಪ್ಪ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ನೋಡ್ರಿ. ಮತ್ತೆ 5ನೇ ನುಡಿಯಲ್ಲಿ ಹೇಳ್ತಾರೆ ನೋಡೋಣ. ಬೆಳಕು ಕತ್ತಲೆಗಳಂ ತಳೆದೊಡೆ ಆಗಸದ ನಿರ್ಮಲ ಒಳಿಯದ ತೊಪ್ಪು ಅರಿವು ಮರಿವುಗಳ ಬಳಕೆಗೆ ಆಶ್ರಯವೆನಿಸುತ್ತವರೊಡನೆ ಬೆರೆಸದ ಅವಿರಳ ಶಂಭುಲಿಂಗ ತಾನಾದ ಸಂಪದವ. ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಯಾಕಂದ್ರ ಅರಿವು, ಅರಿಯದ ಅಜ್ಞಾನ, ಅರಿವ ವಿವೇಕವ, ಅರಿಯ ವಿದ್ಯೆ ಅದ್ವಿತೀಯಮ್ಮಾಗಿ ನೋಡ್ರಿ. ಯಾಕಂದ್ರ ಇದು ಕೆಲವು ವಿಚಾರ ಹೇಳ್ತಾರೆ. ನೀನು ಅರಿವನ್ನು ಕೂಡ ಅರಿತಿದ್ದಿ, ಮರಿವಿಗೆ ಕೂಡ ನೀ ಸಾಕ್ಷಿಯಾಗಿದೆ. ಹೇಳ್ತೀವಲ್ಲ, ಎರಡಕ್ಕೂ ಸಾಕ್ಷಿಯಾಗಿರುವಂಥವ್ ನೀನು. ನಿದ್ರೆಯಲ್ಲಿ ನೋಡ್ರಿ ನಾವು, ಯಾಕಂದ್ರೆ ನಿದ್ರೆಯಲ್ಲಿ ಮಲಗಿದಾಗ 2 ವಸ್ತು ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಏನನ್ನ ತಿಳಿಲಿಲ್ಲ ಅನ್ನುವಂಥದ್ದು ಒಂದು ಅರಿದಿದೆ, ಇನ್ನೊಂದು ಏನು ಗೊತ್ತಾಗಿಲ್ಲ ಅನ್ನುವಂಥದ್ದು ಒಂದು. ಬಹಳ ಸುಖವಾಗಿ ಮಲಗಿದ್ದೆ ಅನ್ನುವಂಥದ್ದು ಒಂದು ವಿಷಯ, ಅಲ್ಲಿ ಏನನ್ನ ಅರಿಲಿಲ್ಲ ಅನ್ನುವಂಥದ್ದು 2ನೇ ವಿಷಯ. ಯಾಕಂದ್ರೆ ಅರಿವನ್ನ ನೀನೇ ಅರ್ತಿದೆ, ಮರುವನ್ನು ಕೂಡ ನೀನೇ ತಿಳ್ಕೊಳ್ತಿದೆ. ಕತ್ತಲ ಐತಪ್ಪ ಅಂತಿದೆ, ಕತ್ತಲಲ್ಲಿ ಸಾಮಾನು ಕಾಣ್ತಾ ಇಲ್ಲ ಅಂತಿದೆ, ಆದ್ರೆ ಕತ್ತಲನ್ನು ಕೂಡ ನೀನೇ ಅರಿಯುವಂಥದ್ದಲ್ಲ. ಅಂತ ಅದ್ಭುತ ನೋಡ್ರಿ. ಅದಕ್ಕೆ ಏನ್ ಹೇಳ್ತಾರ, ಆಕಾಶದ, ಯಾಕಂದ್ರೆ ಆಕಾಶ ಅವಕಾಶದಲ್ಲಿ ನಮಗಿವತ್ತ ಇಷ್ಟೆಲ್ಲ ನಮ್ಗೆ ಅವಕಾಶ ತಿರುಗಾಡೋದಕ್ಕ, ವ್ಯವಹಾರ ಮಾಡೋದಕ್ಕೆ ಇಷ್ಟೆಲ್ಲ ಅವಕಾಶ ಕೊಟ್ಟದ್ದು ಯಾವುದು? ಆಕಾಶ. ಈ ಆಕಾಶ ಹೆಂಗೈತಂತಂದ್ರ, ಈ ಆಕಾಶದ ಅವಕಾಶದಲ್ಲಿ ಬೆಳಕು ಕತ್ತಲು ಎರಡೂ ತೋರ್ತಾವ ನಮಗ್. ಆದ್ರ ಆಕಾಶ ಕತ್ತಲಾದಾಗ ಮಲಿನತ್ವದಿಂದ ಕೂಡ್ಯದೇನು. ಇಷ್ಟೆಲ್ಲ ಮಳಿ ಬರ್ತದ, ಗುಡುಗೈತೆ, ಮಿಂಚೈತೆ, ಕತ್ತಲೈತೆ, ಬೆಳಕೈತೆ, ಆದ್ರೆ ಯಾವ್ದಾರ ಲೇಪನ ಐತೆ ಅನ್ನೋದಕ್ಕೆ ಇಲ್ಲ. ನಿರ್ಲೇಪದಿಂದವಾಗಿರುವಂಥದ್ದು
ಇದ್ರಂಗ ಅರಿವು ಮರಿವುಗಳಿಗೆ ಆಶ್ರಯವಾಗಿ ಇದ್ರೂ ಕೂಡ ಆದ್ರ ಅರಿವು ಮರೆವೆಗಳ ಸೋಂಕದೆ ಇರುವಂಥದ್ದು ನಿನ್ನ ಸ್ವರೂಪ. ಅದಕ್ಕೆ ನಿರ್ಮಲ ಪರಿಪೂರ್ಣ ಶಂಭುಲಿಂಗವೇ ತಾನಾಗಿರುವ ನೋಡ್ರಿ. ಯಾವುದು ಲೇಪನ ನಿನಗಿಲ್ಲ. ಇಂಥ ಒಂದು ಸಂಪತ್ತು, ಯಾಕಂದ್ರೆ ಇದು ದೊಡ್ಡ ಅತ್ಯಧಿಕವಾದಂತ ಸಂಪತ್ತು ಅಂತ ಹೇಳ್ತಾರೆ ಮಹಾತ್ಮರು. ಇದು ಈ ಸಂಪತ್ತನ್ನು ಮಾಡ್ಕೊಳ್ರಿ ಅಂತಾರೆ ಮಹಾತ್ಮರು. ಯಾವ್ದ್ಯಾವ್ದೋ ಸಂಪತ್ತು ಮಾಡ್ಕೊಂಡು ಗೊತ್ತಾಗ್ತದಲ್ಲ, ಸಂಪತ್ತು ಯಾವ್ದೋ ರೂಪದಿಂದ ಕಳೆದೋಗ್ಬಿಡ್ತದ. ಹಂಗ ಇರ್ತದೇನಂದ್ರಲ್ಲ, ಅದು ನಿಜವಾದ ಸಂಪತ್ತು ಅಂದ್ರೆ ಇದು ಮಾಡ್ಕೊಳ್ಳುವಂಥದ್ದು. ಇದು ನಿಜವಾದ ಒಂದು ಸಂಪತ್ತು. ಅದಕ್ಕೆ ಈ ರೀತಿಗಾಗಿ ಶಂಭುಲಿಂಗ ಅನ್ನುವಂಥದ್ದು ಭಿನ್ನಗಳದ. ಯಾಕಂದ್ರೆ ಶಂಭುಲಿಂಗದ ವಿನಃ ಭಿನ್ನವಾದಂತ ಸಂಪತ್ತುಗಳು ಹೆಂಗದಾವಂದ್ರ ನಿನಗ ಅವು ವಿಪತ್ತು ತಂದು ಕೊಡ್ತಾವ, ಆಪತ್ತು. ಯಾಕಂತಂದ್ರ ಅದರಿಂದ ಆಪತ್ತುಗಳು ಅದಾವ, ಅವು ನಶ್ವರ ಅದಾವ, ಯಾವಾಗ್ಲೂ ಇರುವಂಥವಲ್ಲ. ಶಂಭುಲಿಂಗವೇ ತಾನಾದ ಸಂಪತ್ತು ಹೆಂಗೈತೆ ಅಂದ್ರೆ ಅದು ಸತ್ಯವಾದಂತ ಸಂಪತ್ತು. ಅದಕ್ಕೆ ಆತರ ಹೆಣ್ಣು ಹೊನ್ನು ಮಣ್ಣು ಇದಕ್ಕೆ ಯಾಕೆ ಬಿಡ್ದಾಡ್ತಿರೋ, ಅದ್ರಲ್ಲಿ ಏನೈತೆ, ಯಾವ ನಿನ್ನದೇ ಅನ್ನುವಂಥ ಜ್ಞಾನ ರತ್ನ ನೋಡು, ಇದೈತೆ ನೋಡಪ್ಪ ನಿನ್ನ ಸಂಪತ್ತು. ಇದನ್ನ ಬೀಳಿಸಿಕೊಳ್ಳದೆ ಧರಿಸಿಕೊಂಡದ್ದೇ ಆದರೆ ನಿನ್ನಂತ ಸಿರಿವಂತರಿಲ್ಲ ರಾಮ. ಕೆಲವೆಲ್ಲ ಮಹಾತ್ಮರು ಹೇಳ್ತಾರೆ ವಿಷಯಗಳನ್ನ. ಹಂಗಾಗಿ ಇಂಥ ಸಂಪತ್ತು ಬರ್ಬೇಕಾದ್ರ ನಾವು ಮಾಮೂಲಿ ನೋಡ್ರಿ, ಏನೋ ರೊಕ್ಕ ರೂಪಾಯಿ ಬಂದು ಏನೋ ಒಂದು ಆಸ್ತಿ ತಗೊಂಡಿವ, ಎಷ್ಟು ಜನ್ಮದ ಪುಣ್ಯ ರೀ ಅಂತೀವಿ. ಆದ್ರ ಇದು ಏನು ಜನ್ಮ, ಯಾವ ಜನ್ಮದ ಪುಣ್ಯದಿಂದ ಈ ಶರೀರ ಬಂದದು, ಯಾವ ಜನ್ಮದ ಪುಣ್ಯದಿಂದ ಇಂಥ ಮುಮುಕ್ಷತ್ವ ಭಾವ ಬಂದದು, ಯಾವ ಜನ್ಮದಿಂದ ಇಂಥ ಮಹಾ ಪುರುಷರು ಸಿಕ್ಕಾರೋ ಹೇಳಕ ಇದು ದೊಡ್ಡ ಭಾಗ್ಯ ಅಲ್ಲನೇ ನಿನಗ. ಅದಕ್ಕೆ ಮನುಷ್ಯತ್ವ ಮುಮುಕ್ಷತ್ವ ಮಹಾಜನ ಸಂಶಯತ್ವ ಏತದಯಂ ಸುದುರ್ಲಭಂ ಅಂತ ಹೇಳ್ತಾರ ಅವ್ರು. ಇದು ಸಂಪತ್ತಲ್ಲನ? ಮನುಷ್ಯನ ಜನ್ಮ ಬಂದದ, ಇದು ಸಂಪತ್ತೇ, ಇದು ದೊಡ್ಡ ಸಂಪತ್ತಿದು. ಅದಕ್ಕೆ ನರ ಜನ್ಮದಿಂದ ಇಹದೋಳು ಮಿಗಿಲುಂಟೆ ಅಂತ ಹೇಳ್ಯಾರ. ನಾವ್ ಯಾವ್ದಕ್ ಮಿಗಿಲ್ ಅಂತೀವಿ ಇವತ್ತ? ನಾಶ ಆಗಿ ಹೋಗುವಂತದಕ್ ಮಿಗಿಲ್ ಅಂತ ಕುಂತೀವಿ ನಾವು. ಮಹಾತ್ಮರು ಹೇಳ್ತಾರ, ನರ ಜನ್ಮದಿಂದ ಇಹದೋಳು ಮಿಗಿಲುಂಟೆ, ಕರ್ಣ ವಿಜಯದಿಂದ ಕಲಿತನ ಮುಂಟೆ. ಅದೇ ಅವ್ರು ಹೇಳ್ತಾರ, ಚಂಡ ಪ್ರತಾಪದಿಂದ ಹರಿಗಳನ್ನು ಜಯಿಸಿ ಭೂಮಂಡಲವನ್ನೆಲ್ಲ ಓರ್ವನೆ ಆಳುತ್ತಿದ್ದು ಪಿಂಡದೊಳಗಿರ್ಪ ಜೀವಾತ್ಮರನು ಅರಿಯದಿರೆ ನಾಯಿ ಮಲೆಯೊಳಗಿರ್ದ ಹಾಲಿನಂತಹುದು ಏನಿರ್ದೋಡೇನು ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಎಷ್ಟು ಅದ್ಭುತ ನೋಡ್ರಿ. ಸಂಪತ್ತು, ನಿಜವಾದ ಸಂಪತ್ತು ಅಂದ್ರೆ ಇದು ಐತಪ್ಪ. ಎಲ್ಲ ಹೆಣ್ಣಿಗಾಗಿ ಸತ್ತದ್ದು ಕೋಟಿ ಜನ ಅದಾರ, ಮಣ್ಣಿಗಾಗಿ ಸತ್ತದ್ದು ಕೋಟಿ ಜನ ಅದಾರ, ಹೊನ್ನಿಗಾಗಿ ಸತ್ತದ್ದು ಕೋಟಿ ಜನ ಅದಾರ. ಇಂಥ ಸಂಪತ್ತಿಗೆ ಸಾಯುವಂತವ್ರು ಎಲ್ಲಿ ಅದಾರ ಹೇಳ್ರಿ? ಅದು ಗೊತ್ತೇ ಇಲ್ಲಲ್ಲ ಅವಕ್ಕ. ಏನಿರ್ದೊಡೇನೋ ನಿಜ ಬೋಧೆ ಒಂದಿಲ್ಲದರೆ ಕಾನನದ ಬೆಳದಿಂಗಿ. ಏನ್ ಮಾಡಿದ್ರೆ ಪ್ರತಾಪದಿಂದ ಅರಿಗಳನ್ನು ಜಯಿಸಿ ಭೂಮಂಡಲವನ್ನ ಎಲ್ಲವನ್ನು ಓರ್ವನೆ, ಭೂಮಂಡಲ ಒಬ್ಬವನೇ ಆಳ್ತಾ ಇದ್ರು ಕೂಡ ಪಿಂಡದೊಳಗಿರ್ಪ ಜೀವಾತ್ಮರನ್ನು ಅರಿಯದಿರೆ ಎದಕ್ ಸಮಾಜ? ಅವ್ರು ಸ್ವಲ್ಪ ಘೋಷಣೆ ಹೇಳ್ತಾರೆ, ರಂಡೆ ಗೊದಗಿರ್ದ ಯೌವನದಂತಹುದು ಅಂತ ಹೇಳ್ತಾರ. ಇನ್ನೊಂದು ನಾಯಿ ಮಲೆಯೊಳಗಿರ್ದ ಹಾಲಿನಂತಹುದು ಅಂತ ಹೇಳ್ತಾರ. ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವರು. ಯಾಕಂದ್ರೆ ಇವೆಲ್ಲ ಯಾಕೆ ವಾಕ್ಯಗಳನ್ನ ಉಪಯೋಗ ಮಾಡ್ತಾರ, ಅವು ಎಲ್ಲವನ್ನ ಮೀರಿ ಇರ್ತಾರ ಅವ್ರು. ಇದು ಏನ್ ಶರೀರ ರೀ? ಇದೆಲ್ಲ ಮಲಮೂತ್ರದಿಂದ ಕೂಡಿದ ಶರೀರಕ್ಕೆ ಇದು. ಅದಕ್ಕೆ ಹೇಳ್ತಾರ, ಪಡೆವಿ ನಿನ್ನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಣೆ ಮನುಜ. ಇದ್ರಲ್ಲೇ ಕೂತ್ಕೊಂಡ್ರ ಈ ಸಂಪತ್ತು ಹೆಂಗ್ರಿ ಗೊತ್ತಾಗ್ತದ? ಬಿಟ್ಟು ಬರ್ಬೇಕಲ್ಲ ಮುಂದಕ್ಕ. ಹಂಗಾಗಿ ಇವಾಗ ಏನಾಗಿದೆ, ನಶ್ವರವಾಗಿರುವಂತ ಸಂಪತ್ತು ಆಗುವಂತ ಸಂಪತ್ತನ್ನೇ ಸತ್ಯ ಅನ್ಕೊಂಡು ಕುಂತವಾಗ ಈಗ ನನಗ್ ಗೊತ್ತಾಯ್ತು ಹೆಂಗ ಶಂಭುಲಿಂಗವೇ ತಾನಾದ ಸಂಪತ್ತು, ಶ್ರೇಷ್ಠವಾಗಿರುವಂತ ಸತ್ಯವಾಗಿರುವಂತದ್ದು, ಜನ್ಮ ಸಾರ್ಥಕವಾಗುವಂಥದ್ದು. ಇದು ಸವಿದೆ ಇರುವಂತದ್ದು, ಬರೀ ಆನಂದ ನೋಡ್ರಿ. ಇದ್ರಾಗ ಏನಿಲ್ಲ. ಹೇಳ್ತಾರಲ್ಲ, ಆಕಾಶದಾಗ ಅಕ್ಕಿ ಹಾರ್ತಾ ಇತ್ತು ಅಂದಾಗ ಬರೀ ಆಕಾಶನೇ ಕಾಣ್ತದ, ಅದಕ್ಕೆ ಬೇರೆ ಏನು ಕಾಣಂಗಿಲ್ಲ.
ನೀರಿನಲ್ಲಿ ಈಜುವಂತೆ ಮೀನು ಬರೀ ನೀರ್ ಕಾಣ್ತಾವಲ್ಲ, ಈಗ ನಿಂದೇನಾಗಿದೆ ಈಗ ನಿನಗ ಅದು ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರ ಅಂತ ಒಂದು ಆನಂದನೇ ಆನಂದ, ಅಂತ ಸಂಪತ್ತು ನಿಂದ ಐತಿ. ಅದ್ ಬಿಟ್ಟು ಏನೇನೋ ಮಾಡಾಕತ್ತೀಯಲ್ಲ, ಇದು ನಿನ್ ಧರ್ಮ ಅಲ್ಲ, ಇದು ನಿನ್ನ ಧರ್ಮನೇ ಅಲ್ಲ, ಅಧರ್ಮ ಕೆಲಸ ಮಾಡಾಕತ್ತಿ ನೀನು. ಅಧರ್ಮ ಕೆಲಸ ಮಾಡಿದ್ದೆ. ಇವಾಗ ಅಪ್ಪ ನಿಮ್ಮ ಪಾದಕ್ಕೆ ಬಂದು ಬಿದ್ದ ಮೇಲೆ ನಿಜವಾದ ಸಂಪತ್ತು ಯಾವ್ದಂತ ನನಗೆ ಇವಾಗ ಗೊತ್ತಾಯ್ತಪ್ಪ. ನೋಡ್ರಿ, ಇಂಥ ಒಂದು ಸಂಪತ್ತು ಯಾವ ಜನ್ಮದ ಒಂದು ಮಹಾಪುಣ್ಯದ ಫಲ ಆಗಿರ್ಬಹುದು ಅಂತ ನನಗೆ ಈ ಜನ್ಮದನ್ಲೆ ಯಾವ ಜನ್ಮದಂತನ್ಲಿ ಅಂತ ಸಂತೋಷ ವ್ಯಕ್ತಪಡಿಸಿದ. ಹೇಳ್ತಾರೆ ಈ ರೀತಿಯಾಗಿ ಇವರು ಹೇಳ್ತಾರ. ಮತ್ತೆ ಇವಾಗ ನಾವು ಏನ್ ಮಾಡೋಣ ಅಂದ್ರೆ 19ನೇ ಪದ್ಯವನ್ನ ನೋಡೋಣ. ಇಲ್ಲಿ ವಿಚಾರಗಳನ್ನ ಹೇಳ್ತಾರ. ಯಾವ ರೀತಿ ಮೂರ್ತನು ಶರೀರ, ಏನ್ ಶರೀರ ಅದಾವ ಇವು ಯಾಕಂದ್ರೆ ನಮ್ಮ ಗುರುವಿನ ಹತ್ರ ಬಂದಾಗ ಗೊತ್ತಾಗ್ತಾವ. ನಾವೇ ಅಂದ್ರ ನಾವ್ ನೋಡ್ಕೊಳಕ್ ಗೊತ್ತಾಗಂಗಿಲ್ಲ. ಇವೆಲ್ಲ ಗುರು ಮುಖಾಂತರನೇ ಗೊತ್ತಾಗುವಂಥದ್ದು. ಈ ಶರೀರ ಅನ್ನುವಂಥದ್ದಾಗಿರ್ಬೋದು, 3 ಶರೀರಗಳಾಗಿರ್ಬಹುದು, ಆಮೇಲೆ 3 ಅವಸ್ಥೆಗಳಾಗಿರ್ಬೋದು, ಈ ತ್ರಿಪಿಟುಗಳು ಅಂತ ಹೇಳ್ತಾರೆ, 3 ಜೀವರುಗಳಾಗಿರ್ಬೋದು. ಇವೆಲ್ಲವನ್ನ ತಿಳ್ಕೊಂಡ್ರೆ ಕರೆಕ್ಟಾಗಿ ನೀವು ತಿಳ್ಕೊಂಡಿ ಅಂತಂದ್ರ ಜನನ ಮರಣ ಅನ್ನುವಂಥ ಒಂದು ದುಃಖದಿಂದ ಬಿಡುಗಡೆ ಆಗಕ್ ಸಾಧ್ಯ ಆಗ್ತದೆ. ಅಂದ್ರ ಆ ಪ್ರವಾಹದಿಂದ ಬಿಡುಗಡೆ ಆಗ್ತೀಯಪ್ಪ. ಇಲ್ರಿ, ನಾನು ಈಗ ಒಂದು ಹುಡುಗಿಗೆ ಹೇಳ್ತಾರ, ಏನ್ ಹೇಳ್ತಾರ, ಅಬ್ಬ ದನ ಕಾಯಕ್ ಯಾಕೆ ಹೋಗ್ತೀವ, ಕುರಿ ಕಾಯಕ್ ಯಾಕೆ ಹೋಗ್ತಿ, ಅದನ್ನ ಬಿಡು, ಬಿಟಿಕೇಸಿ ಚಂದ ಓದೋದು ಬರೆಯೋದು ಮಾಡ. ಓದೋದು ಬರದ್ರ ನಿನಗೆ ನಾಳೆ ಒಂದು ಒಳ್ಳೆ ನೌಕರಿ ಆಗ್ತದ. ಚಂದ ಒಂದು AC ರೂಮ್ನಾಗ ಕೂತ್ಕೊಂಡು ನೀ ಕೆಲಸ ಮಾಡ್ಬೋದು, ಬಹಳಷ್ಟು ಸಂತೋಷದಿಂದ ಇರ್ಬೋದು. ಕಷ್ಟ ನಿನಗೆ ಅಷ್ಟು ಆಗಂಗಿಲ್ಲಪ್ಪ, ಆರಾಮಾಗಿ ಇರ್ಬೋದಲ್ಲ ಅಂತ ತಿಳಿಸಿ ಹೇಳಿದ್ನು. ಅದೆಲ್ಲಿ ಮಾತು, ನನಗ ಇದೇನು ನನಗೆ ಅಷ್ಟು ಇಡ್ಸಂಗಿಲ್ಲ, ನಾನು ಈ ಕಡೆ ಹೋಗ್ತೀನಿ, ನಾನು ದನ ಕಾಯಕ್ ಹೋಗ್ತೀನಿ, ಆಡ್ ಕಾಯಕ್ ಹೋಗ್ತೀನಿ, ಕುರಿ ಕಾಯಕ್ ಹೋಗ್ತೀನಿ ಅಂದ್ರೆ ಏನ್ ಹೇಳ್ಬೇಕದಿಲ್ಲ. ಅದಕ್ಕ ಮಹಾತ್ಮರು ಎಷ್ಟು ಚಂದ ಹೇಳ್ತಾರ ನೋಡ್ರಿ. ಮುಕ್ತನಾಗ್ಬೇಕಾದ್ರ ಹಿಂಗ್ ಮಾಡ್ಕೊ ಅಂತ ಹೇಳ್ತಾರೆ. ಇಲ್ಲ ನಾನು ಏನೇನೋ ಮಾಡ್ತೀನಿ, ಎಲ್ಲೆಲ್ಲ ಹೋಗಿ ಸಾಯ್ತೀನಿ ಅಂದ್ರೆ ಸಾಯಿ ಅಂತಾರ. ಬ್ಯಾರೆ ಏನಾರ ಮಾಡ್ತೀನಿ ಅಂತಂದ್ರ ಹೋಗ ಅಂತಾರ. ಯಾಕೆ ಬಾಳ ಆನಂದ ಐತಿ ನೋಡಿದ್ರೆ, ಏನೈತಿ ಹೇಳ್ರಿ, ಬಾಳ ಕಷ್ಟ ಐತೇನ. ಎಲ್ಲಾರ ಹೋಗ್ಬೇಕು, ನಾವ್ ಏನಾರ ಮಾಡ್ಬೇಕು ಅಂತಂದಾಗ ಕರ್ಮಗಳನ್ನ ಮಾಡ್ಬೇಕು, ಏನೇನೋ ಮಾಡ್ಬೇಕಂದ್ರೆ ಬಹಳಷ್ಟು ಕಷ್ಟ ಆಗುವಂಥದ್ದು, ಶರೀರಕ್ಕೆ ಆಗುವಂಥದ್ದು, ಮನಸ್ಸಿಗೆ ಆಗುವಂಥದ್ದು, ನಾನಾ ರೀತಿಯಿಂದ ಆಗ್ತದೆ. ಇಲ್ಲಿ ಏನಿಲ್ಲ ನೋಡ್ರಿ, ಚಂದ ಹೊಟ್ಟೆ ತುಂಬ ಉಣೋದು, ಗುರುವಾಕ್ಯವನ್ನ ಚಂದ ಮನಸ್ಸಿಟ್ಕೊಂಡು ಶರೀರ ಇಟ್ಕೊಂಡು ಈಗ ಒಂದ್ ಕಡೆ ಕುಂತು ಚಂದ ಕೇಳಿದ್ರ ದೊಡ್ಡ ಆನಂದ ಐತಪ್ಪ ಅಂತ ಹೇಳ್ತಾರೆ. ಇದ್ರಾಗ ಏನಾರು ಕಷ್ಟ ಐತೇನಿದ್ರ? ಮನಸ್ಸೊಂದೇ ಇಲ್ಲಿ ಇಟ್ಟು ಗುರುವಾಕ್ಯದ ಕಡೆ ಒಂದು ಶ್ರದ್ಧೆ ಇಟ್ಟು ಕೇಳಿದ್ರೆ ಆನಂದ ಆಗ್ತದ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಅದಕ್ಕ ಈ ರೀತಿ ಜನನ ಮರಣದಿಂದ ನಾವು ತಪ್ಪಿಸ್ಕೊಡ್ಬೇಕಿಂತ ದುಃಖದಿಂದ ತಪ್ಪಿಸ್ಕೊಡ್ಬೇಕಂತಂದ್ರ ಎಷ್ಟು ಅದ್ಭುತ ನೋಡ್ರಿ. 3 ಶರೀರಗಳನ್ನ, 3 ಅವಸ್ಥೆಗಳನ್ನ, 3 ಮತ್ತೆ ಜೀವರ್ಗಳನ್ನ, ಸಾಕ್ಷ್ಯದ ಪ್ರತ್ಯೇಗಾತ್ಮ ತಾನು ಅಂತ ಇವೆಲ್ಲವನ್ನ ಅರಿಯುವಂಥವ್ನು ಯಾರಂದ್ರ ಪ್ರತ್ಯೇಗಾತ್ಮ. ಇವನ್ನ ನೀ ತಿಳ್ಕೊಂಡ್ರ ಜನನ ಮರಣದಿಂದ ನೀ ಪಾರಾಗ್ತೀಯಪ್ಪ ಅಂತ ಹೇಳ್ತಾರ ಅವರು. ಈಗ 19ನೇ ಪದ್ಯ ನೋಡೋಣ. 3 ತನುವಿಡಿದು ತೋರುವ 3 ಅವಸ್ಥೆಗಳು, 3 ಗುಣವೃತ್ತಿ ಒಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯೇಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ. ಭವ ಒಂದೇ ಜನ್ಮದ ಅಲ್ಪ ಭವಮಾಲೆ ಅಂತ ಹೇಳಾರಿ. ಇದು ಹುಟ್ಟಂಥದ್ದು ಸಾಯುವಂಥದ್ದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಯೇ ಸಂಸಾರೇ ಬಹುದುಸ್ತಾರೆ ಕೃಪಾಯ ಪಾರೆ ಪಾಹಿ ಮುರಾರೆ. ಒಂದು ಜನ್ಮ ಅಲ್ಲ, 2 ಜನ್ಮ ಅಲ್ಪ. ಇದು ಬಿಟ್ಟೆ ಅಂದ್ರೆ ಹಂಗ ಎಷ್ಟು ಜನ್ಮಕ್ಕೆ ಹೋಗ್ತೇನೆ ಇದು. ಅದಕ್ಕೆ ಹೇಳ್ತಾರೆ, ಇದು ಒಂದೇ ಜನ್ಮ ಅಂತಂದ್ರ ಏನೋ ಉಂಡು ತಿಂದು ಸತ್ಕೊಂಡು ಹೋಗ್ಬೋದಾಗಿತ್ತು, ಆದ್ರೆ ಹಂಗಿಲ್ಲಲ್ಲ ಇದು. ಅದಕ್ಕ ನಿದ್ರೆ ಬಾರದು ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆನೆನೆದು ಅಂತ ಹೇಳಿದ್ರು ಮಹಾತ್ಮರು. ನಿಜಗೊಂಡ್ರೆ ಹೇಳ್ತಾರಲ್ಲ, ನಿದ್ರೆ ಬಾರದು ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಬಳಿಕಿ ಕ್ರಮದೊಳು ತಾಳಲಾರಿನು ತನುವನು ಶಂಭುಲಿಂಗವೇ ಪಾಲಿಸೆಂದರಿಗೆ ಭಿನ್ನೈಪಿ ಭೀತಿಯೋಳು ಅಂತ ಹೇಳ್ತಾರ. ಇದು ಒಂದೇ ಅಲ್ಪ.
ಬಾಲಕ ತರುಣ ಜರಜೀರ್ಣ ರೂಪ ಇಷ್ಟೇ ಆಗ್ಬಿಟ್ರೆ ನಿಶ್ಚಿಂತೆಯಾಗ ಸತ್ಕೊಂಡು ಹೋಗ್ಬೋದಾಯ್ತು, ಉಂಡು ತಿಂದು ಮಜ್ಜೆ ಉಡಾಯಿಸಿ ಸತ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಹಂಗಿಲ್ಲ, ಮುಂದೆ ನರಕಕ್ಕಾದವಲ್ಲ, ಅಲ್ಲೇ ಯಾರು ತಿನ್ನೋರು, ಲತ್ತಿ ತಿನ್ಬೇಕಲ್ಲ, ಅಲ್ಲಿ ಹೋಗಿ ಕಷ್ಟವನ್ನು ಅನುಭವಿಸ್ಬೇಕಲ್ಲ. ಇಲ್ಲೇನ್ ಮೆರೆದಾಡಿ ಅಲ್ಲಿ ಮಜ್ಜೆ ಮಾಡಿ ಅಲ್ಲಿ ಸಜೆ ಅನುಭವಿಸೋದೈತಲ್ಲ, ಅದು ಗೊತ್ತಾಗ್ಬಿಡ್ತು ಮಹಾತ್ಮರಿಗೆ. ಬಾಬಾ ಎಂತ ದುಃಖ, ನರಕ ದುಃಖ ಕಾದ್ಕೊಂಡು ಕುಂತದಲ್ಲ. ಇದರಿಂದ ಪಾರಾಗಬೇಕಾದ್ರೆ ಮತ್ತೆ ಈ ಶರೀರ ಬಂದದಲ್ಲಿ ಇಲ್ಲಿ ಮಾಡ್ಕೊಳ್ಬೇಕಾಗ್ಯದ. ಈ ಶರೀರ ಬಿಟ್ರೆ ಮತ್ತೆ ಯಾವ ಶರೀರಕ್ಕೆ ಇದಕ್ಕಿಲ್ಲ ಅವಕಾಶ ಇದೆ. ಮತ್ತೆ ನೀನು ದೇವತೆಗಳ ಶರೀರ ಬಂದ್ರು ಕೂಡ ನಿನಗೆ ಅವಕಾಶ ಇಲ್ಲದ ಮುಕ್ತನಾಗಕ. ಮತ್ತೆ ಪ್ರಾಣಿ ಪಕ್ಷಿಗಳು ಇಂಥವು ಅಂತವು ಯಾವ ಶರೀರಗಳು ಬಂದ್ರು ಕೂಡ ಈ ಮುಕ್ತಿನಾಗ ಅವಕಾಶ ಮಾನವನಿಗೆ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಲು ಬೇಡ ಉಚ್ಚಪ್ಪಗಳಿರು ಅಂತ ಹೇಳಿದ್ದು. ಈ ಶರೀರ ಏನ್ ಈ ಜನ್ಮದಾಗ ಬಿಟ್ರೆ ಮುಗಿದೋಯ್ತು. ಮತ್ತೆ ಎಷ್ಟು ಜನ್ಮ ಬರ್ತದೆ ಈ ಶರೀರ ಗೊತ್ತಿಲ್ಲ. ಹಂಗ ಕಷ್ಟ ಅನುಭವಿಸುವಂತ ಹೋಗದೆ. ಇಷ್ಟು ದೇವತೆಗಳಿಗೆ ಈ ಭಾಗ್ಯ ಇಲ್ಲ ಅಂದ್ರೆ ಮತ್ತೆ ನೀನ್ ಎಷ್ಟು ಹೆಂಗಿರ್ಬೋದು, ನಿನ್ ಭಾಗ್ಯ ಹೆಂಗಿರ್ಬೋದು? ಹೌದಲ್ಲ? ದೇವತೆಗಳಿಗೆ ಜಾಗೃತ ಅವಸ್ಥೆ ಐತೆ, ಪಶುಗಳಿಗೆ ಸ್ವಪ್ನದ ಅವಸ್ಥೆ ಐತೆ, ಗಿಡ ಮರಗಳಿಗೆ ಸುಸುಪ್ತಿ ಅವಸ್ಥೆ ಐತೆ. ನಿನಗ್ 3 ಅವಸ್ಥೆ ಅದ. ಅದಕ್ಕೆ ಇದರಲ್ಲೇ ಗೊತ್ತು ಮಾಡ್ಕೋಬೇಕು, ಇದರಲ್ಲೇ ತಿಳ್ಕೋಬೇಕು, ಇದರಲ್ಲೇ ಕಂಡಿಡ್ಕೋಬೇಕು, ಇದರಲ್ಲೇ ಹುಡುಕ್ಬೇಕು ನಿನ್ ಸಂಪತ್ತು. ಅದಕ್ಕೆ 3 ಅವಕಾಶಗಳು ನಿನಗೆ ಕೊಟ್ಟಿದ್ದಾನೆ ಇಲ್ಲಿ. ಮತ್ತೆ ಇದನ್ನ ಬಿಟ್ಬಿಟ್ಟು ಕಳ್ಕೊಂಡು ಬಿಟ್ಟಿ ಅಂತಂದಾಗ ನಿನ್ನಷ್ಟು ದಡ್ಡನೆ ಯಾರಿಲ್ಪ ಅಂತಾರವ್ರ, ಹುಚ್ಚ ಅಂತಾರ. ಅದಕ್ಕೆ ಮಂಗನ ಕೈಯಿಗೆ ಮಾಣಿಕ್ಯದಂತೆ ಹಂಗು ಹಿಂಗು ಕಳೆದಿತ್ತಂತೆ. ಪುರಂದರ ವಿಠಲನ ನಾಮವ ಮರೆತು ಕೊನೆಗೆ ಕಷ್ಟಪಟ್ಟಿದ್ದಂತೆ. ಇದು ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂಗ ಆಗ್ಬಾರ್ದು, ಹಂಗಿಂಗ್ ಕಳೆದು ಹೋಗ್ಬಾರ್ದು. ಮಹಾತ್ಮರು ಹೇಳತ್ತಾರ. ಎಂತದನ್ನ ಅರ್ಥ ಮಾಡ್ಕೊಂಡ್ಬಿಟ್ರು ನೋಡ್ರಿ ಅವರು. ಇಷ್ಟೇ ಅಲ್ಪ, ಮುಂದ್ ನರ್ಕ ಐತೆ ಅಂತ ಹೇಳತ್ತಾರ ಅವ್ರು. ಇದನ್ನ ತಿಳ್ಕೊಳ್ಳಿಲ್ಲ ಅಂತಂದ್ರ ಮತ್ತೆ ನೀನ್ ಒಳ್ಳೆವಂತಾರ, ನಿನಗೇನಂತಾರ? ತಂದಿ ಹೇಳ್ದಂಗ್ ಕೇಳಲಿಲ್ಲ ಅಂತಂದ್ರ ತಂದಿ ಹೇಳ್ದಂಗ್ ಕೇಳಲಿಲ್ಲ ಅಂದ್ರ ಆತ ಏನ್ ಒಳ್ಳೆ ಮಗ ಅಂತಾರೇನ? ದುಷ್ಟ ಅಂತಾರ, ಕೆಟ್ಟವನು ಅಂತಾರ ಅವನಿಗೆ. ಯಾಕಂತಂದ್ರ ಪರಮಾತ್ಮ ಹೇಳಿದಾನ ಹಿಂಗೆ ಇರೋಂತ ಇಷ್ಟೆಲ್ಲ ಯಾರು ಶ್ರುತಿ ಪ್ರಮಾಣಗಳು ಬಂದಾವಂತಂದ್ರೆ ಏನು ಸುಮ್ನೆ ಬಂದಾವೇನ? ನಿನ್ನ ಮ್ಯಾಲ ಕರುಣೆಯಿಂದ ಬಂದಿದಾವ, ಪ್ರೀತಿಯಿಂದ ಬಂದಿದಾವ. ನನ್ನ ಮಗ ನನ್ನಂಗಾಗಿ ಆಗ್ಲಿ ಅಂತ ಬಂದಿದಾವ ಅವು. ಮತ್ ನೀನ್ ಏನೇನೋ ಆಗ್ತೀನಿ ಅಂದ್ರೆ ಅಲ್ಲೇ ತಂದೆಗೆ ಭಾಷೆ ಕೊಟ್ಬೋದು. ಇಲ್ಲಪ್ಪ ನನಗ ಕಷ್ಟದಿಂದ ಪಾರ್ ಮಾಡು, ನಾನು ಹೋಗಿ ನಿನ್ನನ್ನು ತಿಳ್ಕೊತೀನಿ, ನಿನ್ನನ್ನು ಮಾಯನ್ನ ಮೀರ್ತೀನಿ ಭವಾನಿ ಅಂತ ಅಲ್ಲಿ ಹೇಳಿ ಬಂದಿದಿ. ಮತ್ ಹೇಳಿ ಬಂದ ಇವ್ ಮರ್ತಕೊಂಡ್ ಕುಂತಾನ, ಇವನ್ ಹಾಳಾಗಿ ಹೋಗ್ತಾನ, ಈ ಜನ್ಮ ನಷ್ಟ ಮಾಡ್ಕೊಂಡ್ಬಿಡ್ತಾನ, ಬರದೇ ಮಾನವ ಶರೀರ ಒಂದೇ ಆದ. ಆದ್ರೆ ಇದನ್ನ ತಿಳ್ಕೊಳ್ಳಿ ಅಂತ ಶ್ರುತಿ ಪ್ರಮಾಣಗಳನ್ನು ಕೊಟ್ಟ. ಮತ್ತೆ ಇವನು ಅರ್ಥ ಆಗ್ಲಿಲ್ಲ. ಗೂಢವಾದಂತ ವಿಚಾರಗಳು ಇವು ಅಷ್ಟು ಈಜಿಯಾಗಿ ಅರ್ಥ ಆಗಂಗಿಲ್ಲ. ಇವು ಹೆಂಗದಾವಂತಂದ್ರ ನೋಡ್ರಿ, ಅರಣ್ಯದಲ್ಲಿ ಈ ಕೆಲವು ತಪಸ್ಸು ಮಾಡ್ಬೇಕಂತ ಹೇಳ್ಬಿಟ್ಟು ಗುಹೆಗಳನ್ನ ಹುಡುಕಿ 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 ಹೋಗಿ ಅಲ್ಲಿ ಗುಹೆ ಒಳಗ್ ಕೂತ್ಕೊಂಡು ತಪಸ್ಸು ಮಾಡ್ತಾರ, ಹೌದಿಲ್ಲ? ಆದ್ರ ಇವು ಅಷ್ಟೇ ಇವ್ ನಮ್ಗೆ ಅಕ್ಷರಗಳು ಹಿಂಗ್ ಕಾಣಬಹುದು, ಅಷ್ಟು ಈಜಿಯಾಗಿ ನಮ್ಗೆ ಅವು ಅರ್ಥ ಆಗಂಗಿಲ್ಲ. ಇವು ಬಹಳ ಗೂಢಾರ್ಥವಾದಂತ ವಿಚಾರಗಳು ಇವು. ಮತ್ ಇದಕ್ಕೇನು ಒಂದ್ ಬಿಡೋದು ಒಂದ್ ಅನರ್ಥ ಆಗ್ಬಿಡ್ತದೆ. ಏನ್ ನಮ್ದು ನಾವು ಓದ್ಕೊಂಡ್ರೆ ಅನರ್ಥ ಆಗ್ತದ ಅಂತೇಳಿ ಪರಮಾತ್ಮನೇ ಇವ್ರು ಒಂದು ಮುಮುಕ್ಷುಗಳು ಏನದಾರ, ನಿಷ್ಕಾಮ ಪುಣ್ಯದ ಫಲ ಅವ್ರೇನು ಕೇಳಿಲ್ಲ, ಫಲಾಪೇಕ್ಷೆ ಇಟ್ಕೊಳ್ಳಾರ್ದು ಭಕ್ತಿ ಮಾಡಕತ್ತಾರ. ಮತ್ತ ಅಂಥವ್ರು ಬಹಳ ಶ್ರೇಷ್ಠ. ಅದಕ್ಕಾಗಿ ಅವರಿಗೆ ತಿಳ್ಸಕ ಪರಮಾತ್ಮನೇ ಗುರು ರೂಪಾಗಿ ಬಂದು ಹೇಳಕತ್ತಾನ. ಮತ್ ಈ ಮಾತುಗಳನ್ನು ತುಚ್ಛ ಮಾಡ್ತೀನಿ ಅಂತ ನಿನ್ಗೆ ಒಳ್ಳೆಯವನಂತಾರ, ನಿನಗೆ ಕೆಟ್ಟವನೇ ಅಂತಾರ, ನಿನಗೆ ಯಾರು ಒಳ್ಳೆಯವನಂತಾರ? ಅದಕ್ಕೆ ನಿನಗ್ ಬಡಿಗೆ ಅದಾವ ನೋಡು ಮುಂದೆ. ಇದ್ರ ಶಿಕ್ಷೆ ದೊಡ್ಡ ಶಿಕ್ಷೆ. ಯಾವ ಶರೀರ ಬರ್ತದ ಗೊತ್ತಿಲ್ಲ, ಎಂತ ಶಿಕ್ಷೆ ಗೊತ್ತ್ರಿ ಇದ? ತಾಯಿ ಗರ್ಭ ಅನ್ನುವಂಥದ್ದು ಒಂದು ಜೈಲ್ ಸದೃಶ್ಯ. ಯಾವ್ದು? ತಾಯಿ ಗರ್ಭ. ಯಾವಾಗ ನಿನ್ನನ್ನ ನೀ ತಿಳ್ಕೊಳ್ಳಿಲ್ಲ, ಗುರುವಾಕ್ಯವನ್ನ ಮೀರಿ, ಪರಮಾತ್ಮನ ವಾಕ್ಯಗಳನ್ನ ಮೀರಿ ಹೆಂಗ್ ಬೇಕಂತ ಸ್ವಚ್ಛಂದವಾಗಿ ತಿರುಗಾಡ್ತೀನಿ ಅಂದ್ರೆ ಏನಂತ ತಿಳ್ಕೊಂಡಿದ್ದೀನಿ ನೀನು? ಅದ್ರ ಫಲ ನೀನು ಅನುಭವಿಸ್ಲೇಬೇಕಾಗ್ತು. ಸುಮ್ನೆ ಹಂಗೆ ಹೋಗುವಂಥದ್ದಲ್ಲ ಅದು. ನೀ ಏನೇನು ಮಾಡಿದಿ ಎಲ್ಲ ನಿನ್ನ ಬೆನ್ನಿಗೆ ಕಟ್ಟಿಬಿಟ್ಟಿರ್ತಾನಂತ. ಅದು ಜನ್ಮ ಅನುಭವಿಸ್ಲೇಬೇಕದು, ಹೋಗಂಗಿಲ್ಲ. ಅದು ಯಾವತ್ತೂ ಹೋಗಂಗಿಲ್ಲ, ಅದು ಅನುಭವಿಸ್ಲೇಬೇಕಾಗಿ. ಅದಕ್ಕೆ ಮಹಾತ್ಮರು ಎದುರು ಬಿಟ್ರು. ಅಬ್ಬಬ್ಬಾ, ಯಾಕಂದ್ರೆ ಮುಂದೆ ಈ ಶರೀರ ಹೋಯ್ತು ಅಂದ್ರೆ ಯಾವ ಶರೀರಕ್ಕೆ ಅವಕಾಶ ಇಲ್ಲ. ಇದು ಮುಕ್ತನಾಗಕ್ಕಿಂತ ದುಃಖದಿಂದ ಪಾರಾಗಕ್ಕೆ ಯಾವ ಶರೀರಕ್ಕೆ ಅವಕಾಶ ಇಲ್ಲಲ್ಲ. ಮಾಡ್ಕೊಂಡ್ಬೇಡ.
ಅದಕ್ಕೆ ನಿಜಗೊಂಡ್ರೆ ಎಚ್ಚರಿಕೆ ಕೊಟ್ಟರು. ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನು ಅನೇಕವನ್ನು ಕೊಟ್ಟೆ ಭವಭವಂಗಳಲ್ಲಿ ಎಲ್ಲದಕ್ಕೂ ಒಂದೊಂದಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಜನ್ಮಗಳನ್ನ ಕೊಟ್ಟು ಕಾಮಕ್ಕಾಗಿ ಕೊಟ್ಟಿದ್ದಿ, ಕ್ರೋಧಕ್ಕಾಗಿ ಕೊಟ್ಟಿದ್ದಿ, ಲೋಭಕ್ಕಾಗಿ ಕೊಟ್ಟಿದ್ದಿ, ಮೋಹಕ್ಕಾಗಿ ಕೊಟ್ಟಿದ್ದಿ, ಮತ್ಸರಕ್ಕಾಗಿ ಕೊಟ್ಟಿದ್ದಿ, ಎಲ್ಲದಕ್ಕೂ ಕೊಟ್ಕೊಂತ ಬಂದಿದಿ. ಸಾಕಿಂದ ಸಾಕು ಮಾನವ ಶರೀರಕ್ಕೆ ಬಂದ್ಬಿಟ್ಟಿದೆಲ್ಲ. ಜಾಗ್ರಾಗಿ ಎಚ್ಚರಿಕೆ ಆಗು, ಎಚ್ಚರ ಆಗು. ನಿನಗೊಂದು ದೇಹವನ್ನು ಕೊಟ್ಟು ಈ ದೇಹ ನಿನಗಾಗಿ ಮೀಸಲಿಟ್ಕೋ. ಸಾಕು ಮಂದಿ ಸಲುವಾಗಿ ಮಾಡ್ಕೊಂಡ್ ಮನಾರ್ ಬಂದಿರಿ. ಹೆಂಡ್ರಿ ಸಲುವಾಗಿ, ಮಕ್ಳ ಸಲುವಾಗಿ, ಮಂದಿ ಮಕ್ಳ ಸಲುವಾಗಿ ಎಲ್ಲದಕ್ಕೆ ಕಳ್ಕೊಂಡು ಬಂದಿದ್ವಿ. ಇಂಥವ್ರು ಬಾಳ ಮಂದಿ ಜನ್ಮಾಂತರದಾಗ ಇದ್ರು. ಇಂಥ ಎಂಡ್ರನ್ನೇ ಇದ್ರು, ಇಂಥ ಮಕ್ಕಳನ್ನೇ ಇದ್ರು, ಇಂಥ ಬಂಧು ಬಳಗನೇ ಇದ್ರು, ಎಲ್ಲರೂ ಇವರೇ ಇದ್ರು. ಮತ್ತೆ ಇವ್ರಿಗೆ ಯಾಕೆ ಮತ್ತೆ ಈ ಶರೀರ ಯಾಕೆ ಮೀಸಲಿಟ್ಟಿನಿ? ಎಷ್ಟು ಕಾದ್ಕೊಂಡು ಕುಂತಾವೆ ನಮ್ಮ ಮುಂದ. ಈಗ ವಿಚಾರ ಮಾಡಪ್ಪ. ಗುರುನಾಥ್ ಬಂದಿದ್ದಾನ, ಪರಮಾತ್ಮನ ರೂಪ ನಿನ್ನ ಸಲುವಾಗಿ ಹೇಳಕ್ ಬಂದಿದ್ದಾನ. ಈ ಜನ್ಮ, ಈ ಶರೀರವನ್ನು ನಿನಗಾಗಿ ನಿನಗೆ ಇಟ್ಟದ, ಬ್ಯಾರೆದವ್ರಿಗೆ ಮಂದಿಗಂತ ಅಲ್ಲ. ಅದು ನೀನೇ ಉದ್ಧಾರಕ ಈ ಶರೀರವನ್ನು ಇಟ್ಕೊಳಪ್ಪ ಅಂತ ನಮ್ಗೆ ಅಲ್ಲಿ ಎಚ್ಚರಿಕೆ ಕೊಡ್ತಾರ. ಈಗ ಅದಕ್ಕೆ ಇಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರೆ, ಇದನ್ನ ಯಾವ ರೀತಿಯಿಂದ ಇಲ್ಲಿ ಮುಕ್ತನಾಗ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಈ ಜನನ ಮರಣದಿಂದ ಬಿಡುಗಡೆ, ಈ ಪ್ರವಾಹದಿಂದ ಬಿಡುಗಡೆ ಆಗ್ಬೇಕಾಗಿತ್ತಂದ್ರ ಈ ನಮ್ಮೊಳಗ ನಾವು ನೋಡುವಂಥದ್ದು ಈ ಮೂರು ಶರೀರ, ಮೂರು ತೊನೆ ಬಿಡುಗು ಅಂತಂದ್ರೇನು? ಮೂರು ಶರೀರಗಳು. ಯಾವ್ಯಾವ ಶರೀರ? ಸ್ಥೂಲ ಶರೀರ ನಮ್ಗ ಬರುವಂತಾವು. ಇದೇನು ಎಲ್ಲಾರ ಪುರಾಣ ಅಲ್ಲಿ ಮಂದಿ ಪುರಾಣ, ನಾವು ಮಂದಿ ಪುರಾಣಕ್ಕೆ ಬಹಳ ಇಷ್ಟಪಡ್ತೀವಲ್ಲ, ಅದಕ್ಕೆ ಮಂದಿ ಪುರಾಣದಗಾನ ಹಿಂಗೆ ಕ್ಯೂರಿಯಾಸಿಟಿ ಅಂತ ಕೇಳ್ತೀವಿ. ಇದು ನಮ್ಮ ಪುರಾಣ, ನಮ್ಗೆ ಅನುಭವಕ್ಕೆ ಬರಂತಾವ್ ಇವು. ಇಲ್ಲ ಅಂತೀರೇನ? ಮೊದಲು ನಮ್ ಗುರುವಿನ ಹತ್ರ ಬಂದು ಕುಂತ್ ಕೇಳ್ತೀವಿ, ಯಾವ ಗೊತ್ತಿದ್ವು ನಮ್ಗೇನು ಗೊತ್ತಿಲ್ಲ. ಮತ್ ಇರೋದಂತ ಐತಿಲ್ಲ, ಜಾಗ್ರ ಬರ್ತದಿಲ್ಲ, ಕನಸು ಬೀಳ್ತದಿಲ್ಲ, ನಿದ್ದೆ ಬರ್ತದಿಲ್ಲ. ಇವು ಮೂರು ಅವಸ್ಥೆಗಳಿಗೆ ಒಂದೊಂದು ಶರೀರಗಳು. ಜಾಗ್ರದಲ್ಲಿ ಸ್ಥೂಲ ಶರೀರ ಐತೆ, ಮತ್ತೆ ಸ್ವಪ್ನದಲ್ಲಿ ಸೂಕ್ಷ್ಮ ಶರೀರ ಐತೆ. ಇವು ಮೂರು ಶರೀರಗಳು. ಯಾಕಂತಂದ್ರೆ ಈ ಕಾರಣ ಶರೀರ, ಸ್ಥೂಲ, ಸೂಕ್ಷ್ಮ, ಕಾರಣ, ಇವು ಮೂರು ದೇಹಗಳು, ಮೂರು ಶರೀರಗಳು. ಆಮೇಲೆ ಇವು ಮೂರು ಶರೀರಗಳು ಎದ್ರಾಗ ಆಗ್ತಾವ ಅಂತಂದ್ರ ಜಾಗ್ರದಲ್ಲಿ ಸ್ಥೂಲ ಶರೀರ, ಸ್ವಪ್ನದಲ್ಲಿ ಸೂಕ್ಷ್ಮ ಶರೀರ, ಸುಸುಪ್ತಿಯಲ್ಲಿ ಕಾರಣ ಶರೀರ. ಇವು ಮೂರು ಅವಸ್ಥೆಗಳು, ಮೂರು ಶರೀರಗಳು. ಈ ಮೂರು ಅವಸ್ಥೆಗಳಲ್ಲಿ ಮೂರು ಗುಣಗಳು ಹೆಂಗೆ ತಾಧ್ಯಾತ್ಮ ಒಂದೇವ್ ನೋಡ್ರಿ. ಇವು ಎಲ್ಲಿ ಒಳಗಡೆ ಹೊರಗಡೆ ಅದ, ಯಾಕಂದ್ರೆ ನಿನ್ನೊಳಗ್ ನಡಿಯುವಂತ ಇವೆಲ್ಲ. ಅದಕ್ಕೆ ಈ ಸತ್ವ ರಜತಮ ಮೂರು ಗುಣಗಳಿಂದ ಕೂಡ್ಯಾವ. ಇವು ಮೂರು ಗುಣಗಳಿಂದ ಹೆಂಗಂದ್ರ ಈ ಸತ್ವ ಗುಣ ಜಾಗ್ರದಲ್ಲಿ, ಆಮೇಲೆ ಈ ರಜೋಗುಣ ಸ್ವಪ್ನದಲ್ಲಿ, ತಮೋಗುಣ ಸುಸುಪ್ತಿಯಲ್ಲಿ. ಎಷ್ಟು ಅದ್ಭುತ ತ್ರಿಪುಟಿಗಳು ನೋಡ್ರಿ, ಎಷ್ಟು ಚಂದ ಒಂದಕ್ಕೊಂದು ಎಣದಾವಲ್ಲಿ. ಇವು ಮೂರು ಗುಣಗಳು. ಮತ್ತೆ ಇದಕ್ಕೆ ಅಭಿಮಾನಿಗಳಾದಂಥವು ಜಾಗ್ರಾದಿ ಅವಸ್ಥೆಗಳಿಗೆ ಕ್ರಮವಾಗಿ. ಈ ಜಾಗ್ರದಲ್ಲಿ ಇದಕ್ಕೆ ಅಭಿಮಾನಿಯಾದಂತಹ ಯಾರು? ವಿಶ್ವ ಅಂತ ಅನ್ನಿಸ್ಕೊಳ್ತಾನ. ಆಮೇಲೆ ಸ್ವಪ್ನದಲ್ಲಿ ಮೂರು ಅಂದ್ರ ಜೀವರು. ಯಾರು? ವಿಶ್ವ, ತೈಜಸ್, ಪ್ರಾಜ್ಞೆ. ಮೂರು ಶರೀರಗಳು, ಮೂರು ಗುಣಗಳು, ಮೂರು ಅವಸ್ಥೆಗಳು, ಮೂರು ಜೀವರ್ಗಳು. ಇವರು ವಿಶ್ವ ಜಾಗ್ರದಲ್ಲಿ ತೋರ್ತಾನ, ಆಮೇಲೆ ತೈಜಸ್ ಸ್ವಪ್ನದಲ್ಲಿ ಅಭಿಮಾನಿಯಾಗಿರ್ತಾನ, ಆಮೇಲೆ ಪ್ರಾಜ್ಞೆ ಸುಸುಪ್ತಿಯಲ್ಲಿ ಇರ್ತಾನ. ಆದ್ರೆ ಇಷ್ಟೆಲ್ಲ ಅದಾವಲ್ಲ, ಇಷ್ಟೆಲ್ಲ ನಡೆದಾವಲ್ಲ, ಹೆಂಗ ಅಂದ್ರ ಇವ್ಯಾವುಗಳ ಸಂಬಂಧ ನಿನಗಿಲ್ಲ ನೋಡ್ರಿ ಹೆಂಗದಾವ. ಅದಕ್ಕೆ ಹಿಂದೆ ಹೇಳಿದ್ರು, ವಿಕೃತಿ ರೂಪ ವಿಶ್ವ ದೃಶ್ಯವೆಲ್ಲವನ್ನು ತೂರಿ ಪ್ರಕೃತಿ ಮಾಯಗಳನ್ನೇ ಮೀರಿ ಸುಕೃತಾದಿ ಕರ್ಮ ವಾಸನೆ ರಸವಾರಿ ಪ್ರಕಟ ಬಿಂದು ಶಿಖರವನ್ನ ಏರಿ. ಅಬಾಬ, ಇದೆಲ್ಲ ಹೆಂಗ್ ತೋರಕತ್ತೇವ್ ನೋಡ್ರಿಪ್ಪ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಸಮುದ್ರದಾಗ ಬಿದ್ದಾಗ ಬರೀ ಮ್ಯಾಲ ಎಲ್ಲ ಕಪ್ಪಿ ಚಿಪ್ಪು ಇಂಥವ್ ಬರ್ತವೆ. ಯಾಕಂದ್ರೆ ಆಳವಾಗಿ ಹೋದಾಗ ಮುತ್ತರತ್ನ ಸಿಗ್ತಾವಲ್ಲ, ಅದ್ರಂಗ ಇಲ್ಲಿ ಕೂಡ ಹೇಳ್ತಾರ, ಮ್ಯಾಲ ಇವೆಲ್ಲ ತೋರ್ತಾವ. ಮೂರು ಶರೀರ ತೋರ್ತಾವ, ಮೂರು ಗುಣಗಳು ತೋರ್ತಾವ, ಮೂರು ಜೀವರ್ಗಳು ತೋರ್ತಾವ, ಮೂರು ಅವಸ್ಥೆಗಳು ತೋರ್ತಾವ, ಇವೆಲ್ಲ ತೋರ್ತಾವ. ಆದ್ರೆ ಇವು ನಾನೇ ಅದೇನಂತ ಇದೇ ಒಂದು ಭಾವದಲ್ಲಿ ಹೊಂಟ್ಬಿಟ್ಟದಲ್ಲ. ಇವು ಯಾವ ನೀನು ಎಲ್ಲ ತೆಗ್ದು ಬಿಸಾಕದ ತಿಳ್ಕೊಂತ ಹೋಗೋದು.
ತೆಗೆದು ಬಿಸಾಕಂದ್ರೆ ಬಿಸಾಕದ್ ಹಿಂಗ್ ತೆಗೆದು ಕಿತ್ತಾಕತ್ತದೇನ ಆಗಂಗಿಲ್ಲ. ತಿಳಿತಾ ಹೋಗೋದು ಇವ ಅಲ್ಲ, ಇವ್ ನಾನಲ್ಲ. ಹೆಂಗಂದ್ರೆ ಇವ್ ದೃಢ ಆಗ್ಬೇಕು, ಇವ್ ನಾನಲ್ಲ. ಅದಕ್ಕೆ ಯಾಕೆ ಇಷ್ಟು ಕೇಳ್ಬೇಕಂದ್ರೆ ದೃಢ ಆಗ್ಬೇಕು, ಇವ್ ನಿಶ್ಚಯ ಆಗ್ಬೇಕು, ಅಲ್ಲ 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 ಅಂತ. ಇವೇ 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 ಅಂತ ಇಷ್ಟು ವರ್ಷ ಇದ್ರ ಜೊತೆನೆ ಸಂಘ ಕಟ್ಕೊಂಡು ಬಂದೀವಿ. ಈಗ ಅದಕ್ಕೆ ಆ ದುಷ್ಟ ಸಂಘದಿಂದ ನೀನ್ ಹಾಳಾಗಿ ಹೋಗಿದಪ್ಪ, ಬಿಟ್ಬಿಡ ಅವನ್ನ ಅಂತ ಹೇಳ್ತಾರ ಅವ್ರಿಗೆ. ಅವನ್ ಬಿಟ್ಕೊ, ನೀನಲ್ಲ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಇವೆಲ್ಲ ರೀತಿಯಿಂದ ವ್ಯವಹಾರ ನಡೆದದಂದ್ರ ಆದ್ರ ಈ ಎಲ್ಲದರ ಸಂಬಂಧ ನಿನಗೊಂದು ಸ್ವಲ್ಪ ಇಲ್ಲ, ಒಂದ್ ಸ್ವಲ್ಪ ಕೂಡ ಇಲ್ಲ. ಅದಕ್ಕೆ ನೀನ್ ಹೆಂಗಿದಿ, ಅಸಂಗವಾಗಿರುವಂತ ಇವೆಲ್ಲವುಗಳನ್ನ ನಿರ್ವಿಕಾರದಿಂದ ಅರಿಯುವಂತ ಹೆಂಗಿದೆ ಪ್ರತ್ಯೇಕಾತ್ಮ ಸ್ವರೂಪ ನೀನಿದೆ. ಯಾಕಂದ್ರ ಈ ಅವಸ್ಥಾತ್ರಯಗಳಲ್ಲಿ ಹಾಗೂ ಹೋಗುಗಳನ್ನ ಇದಿರಿಟ್ಟು ಅರಿಯುವಂತ ಸಾಕ್ಷಿ ಪ್ರತ್ಯೇಕಾತ್ಮನೇ ನಾನು ಇದ್ದೇನೆ ಅಂತ ತಿಳಿಯುವಂಥದ್ದು. ಈ ರೀತಿ ತಿಳ್ಕೊಂಡಾಗ ನೋಡ್ರಿ, ಈ ರೀತಿ ತಿಳ್ಕೊಂಡಾಗ ನಿನಗ ಜನನ ಮರಣ ಅನ್ನುವಂಥದ್ದು ಜನನ ಮರಣಗಳ ಭವಮಾಲೆ ಏನದ ಹರಿದು ಹೋಗ್ಬಿಡ್ತದ, ಮುಗೀತದ ದುಃಖ. ಎಷ್ಟು ಅದ್ಭುತ ನೋಡ್ರಿ. ಇವು ಯಾವ ನಿನಗೆ ಸಂಬಂಧ ಇಲ್ಲ, ನಿನಗೆ ಇಲ್ವೇ ಇಲ್ಲ. ಇರುವಂತವನೇ ಬೇರೆ, ಇವೆಲ್ಲ ಹಾಳಾಗಿ ಹೋಗುವಂತವ್ರ ಸಂಘ ಮಾಡ್ಕೊಂಡು ನಾನು ಹಾಳಾಗ್ತೀನೋ ತೊತ್ಕೊಂತ ಕುಂತಿಯಲ್ಲೋ, ಎಂತದ್ ನಿಂದು. ಸ್ವಲ್ಪ ಕಷ್ಟಪಡು, ಸ್ವಲ್ಪ ತಿಳ್ಕೊ. ಹುಚ್ಚಿಡ್ದದ ನಿನಗ. ಯಾವಾಗ್ಲೂ ಇರುವಂಥವ್ನಪ್ಪ, ಆನಂದ ಪುರುಷ ನೀನ್ ಇರುವಂಥವ್ನು. ಇವೆಲ್ಲ ನೀನು ಇರ್ಲಿ ಅಂದ್ರೆ ಇರ್ತಾವೇನೋ, ಇವು ದಾಟ್ತಾವ. ನೀವು ಸತ್ಯ ಅಲ್ಲ, ಸತ್ಯ ಇದ್ದಿರ್ತಾನೆ ಯಾವಾಗ್ಲೂ ಇರುವಂಥವು. ಇವು ಮಿಥ್ಯೆ ಇರುವಂಥವು, ಸತ್ಯ ಅನ್ಕೊಂಡು ಕುಂತಿಯಲ್ಲ, ನಿನಗೆ ಏನ್ ಹೇಳಿ ನಾನು. ಎಷ್ಟು ಅದ್ಭುತವಾಗಿ ಹೇಳ್ತಾರ. ಯಾಕಂದ್ರ ಇವೆಲ್ಲವುಗಳನ್ನ ಇದಿರಿಟ್ಟು ಅರಿಯುವಂತ ಪ್ರತ್ಯೇಕಾತ್ಮ ಸ್ವರೂಪ ಅಸಂಗ ರೂಪವಾಗಿರುವಂಥವ್, ನೀವ್ ಯಾವ ಸಂಬಂಧ ಇಲ್ಲ. ಈ ರೀತಿಯಾಗಿ ಅಂತ ಒಂದ್ ಪ್ರತ್ಯೇಕಾತ್ಮ ಸ್ವರೂಪನೇ ನಾನಿದ್ದೀನಿ ಅಂತ ತಿಳ್ಕೊಂಡಂದ್ರ ನಿನಗ ಜನನ ಮರಣಗಳ ಭವಮಾಲೆ ಹೆಂಗದಂದ್ರ ಹೋಗ್ಬಿಡ್ತದ, ಇರೋದೇ ಇಲ್ಲ ಅಲ್ಲಿ, ಹರಿದ್ ಬಿಡ್ತದ. ಹೀಗ್ ತಿಳಿದವನಿಗೆ ಹಿಂಗೆಲ್ಲ ಇದನ್ನ ಪದೇ 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 ತಿಳ್ಕೊಳ್ಳುವಂಥದ್ದು, ಮನನ ಮಾಡುವಂಥದ್ದು, ನಿಧಿಧ್ಯಾಸನ ಆಗ್ತದಲ್ಲ. ಅವಾಗ ಇದೇನಾಗ್ತದೆ, ಒಂದು ದುಡಕ್ ಬರ್ತದ. ಬಂದಾಗ ಏನಾಗ್ತದ, ಈ ಜನನ ಮರಣದ ಒಂದು ಬಾಧೆ ನಿನಗೆ ಇರಂಗೆ ಇಲ್ಲ, ಉಳಿಯೋದೇ ಇಲ್ಲ, ಆಗೋದೇ ಇಲ್ಲ ನಿನಗೆ. ಮತ್ತೆ ಯಾಕಂದ್ರ ಈ ರೀತಿಯಾಗಿ ಯಾರು ಇದನ್ನ ಆ ಪ್ರತ್ಯೇಕಾತ್ಮ ಬ್ರಹ್ಮ ಸ್ವರೂಪನೇ ನಾನು ಇದ್ದೀನಿ ಅಂತ ಈಗ ಯಾರು ನಿಶ್ಚಯವಾಗಿ ತಿಳಿತಾರೋ ನೋಡ್ರಿ, ಅವನು ಸಕಲ ದುಃಖಗಳ ಬಂಧನಗಳಿಂದ, ಇದು ಹೆಂಗೈತಿ ನೋಡ್ರಿ, ಇದಕ್ಕೆಲ್ಲಕ್ಕೂ ದುಃಖಕ್ಕೆ ಮೂಲ ಕಾರಣ ಯಾವ್ದಂದ್ರ ಇವೆಲ್ಲ ಅನಾತ್ಮ ವರ್ಗವು ನಾನಂತ ತಿಳ್ಕೊಂಡದಕ್ಕೆ ಇಷ್ಟೆಲ್ಲ ನಮ್ಗೆ ದುಃಖ ಬಂದಂಥದ್ದಲ್ಲ. ಅದಕ್ಕೆ ಈ ಬಂಧನಗಳ ಸಕಲ ಇವೆಲ್ಲ ತಿಳ್ಕೊಳ್ಳೋದ್ರಿಂದ ನಾನೇ ಪರಬ್ರಹ್ಮ ಸ್ವರೂಪ ಇದ್ದೇನೆ ಅಂತ ಯಾರು ನಿಶ್ಚಯವಾಗಿ ತಿಳ್ಕೊತಾರ ಅವರು ಸಕಲ ದುಃಖಮಯ ಬಂಧನಗಳಿಂದ ಬಿಡುಗಡೆ ಹೊಂದುತ್ತಾರ. ಇದು ಯಾರು ಹೇಳಿದಾರ? ಇವ್ರು ಹೇಳಿದ್ದಲ್ಪ, ಶ್ರುತಿಗಳು ಹೇಳ್ತಾವ ಅಂತ ಹೇಳ್ತಾರ. ಅದರಿಂದ ತನ್ನ ನಿಜವನ್ನ ತಾನು ವಿಚಾರ ಮಾಡಿ ತಿಳ್ಕೊಳ್ಳೇಬೇಕು. ತಿಳ್ಕೊಂಡಾಗ ಅನಂತನೇ ನಿನಗೈತಪ್ಪ ಅಂತ ಹೇಳ್ತಾರ ಅವರು. ಈಗ ನಾವು ಒಂದನೇ ನೋಡೋಣ, ಏನ್ ಹೇಳ್ತಾರ ನೋಡೋಣ. ಕರಣ ವೈದಿಂದ್ರಿಯ ದಶಕ ವೈದು ಭೂತಾದಿ ಮರುತ ವೈದಿಂದ್ಯಸೆವ ಪಂಚವಿಂಶತಿ ತತ್ವ ಪರಿಕರದೋಳು ಒಂದಿಹುದು ತೋರ ತನುವಲ್ಲಿ. ಇನ್ನೇನತ್ರ ಒಂದು ಸಾತ್ವಿಕ ಗುಣ ಕಾರಾಕ್ಷರ ಬರ್ತದ ಅಂತ ಹೇಳ್ತಾರ. ಅದರಲ್ಲಿ ಮತ್ತೆ ಮುಂದೆ ಹೇಳ್ತಾರ, ವರಲೋಚನ ಸ್ಥಾನ ಅಷ್ಟದಳ ಕುಳದ ಗತಿ ಬೆರೆಸಿ ವಿಶ್ವಾತ್ಮ ವೈಶ್ವಾನರರು ವನಿತಾದಿ ಪರಿಹಿಡಿದು ಭೋಗವನು ಸಕಲ ಸಾಮಗ್ರಿಯಿಂದ ಉಣುತ್ತಿಹುದೇ ಜಾಗರಣವು. ಜಾಗರಣದ ಅವಸ್ಥೆ ಹೇಳ್ತಾರೆ. ಎಷ್ಟು ಚಂದ ಹೇಳ್ತಾರ ನೋಡ್ರಿ. ಈ ಸ್ಥೂಲ ಶರೀರದ ಬಗ್ಗೆ ಹೇಳ್ತಾರ. ಏನ್ ಹೇಳ್ತಾರ? ಕರಣ ವೈದು. ಕರಣ ವೈದು ಅಂತಂದ್ರೆ ಯಾವುದು? ನಾವು ಹೆಚ್ಚಾಗಿ ಕರಣಗಳು ಮನ, ಬುದ್ಧಿ, ಚಿತ್ತು, ಅಹಂಕಾರ ತಗೋತೀವಿ. ಜ್ಞಾತೃ ಅಂದ್ರೆ ಇವುಗಳನ್ನ ವಿಶೇಷವಾಗಿ ಅರಿಯುವಂಥವನು ಜೀವ, ಜ್ಞಾತೃ ಅಂತ ಇದು ಒಂದು ತಗೊಂಡು 5 ಕರಣಗಳು ಅಂತ ಹೇಳ್ತೀವಿ. ಆಮೇಲೆ ಬುದ್ಧಿಯಾದಿ 5 ಕರಣಗಳು. ಏನ್ ಹೇಳ್ತಾರ? ಕರಣ ವೈದು. ಇಂದ್ರಿಯ ದಶಕ ವೈದು.
ಇಂದ್ರಿಯ ದಶಕ 5 ಅಂತಂದ್ರೆ ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5. ಜ್ಞಾನೇಂದ್ರಿಯಗಳು ಯಾವ್ದಂದ್ರೆ ಸ್ತೋತ್ರ, ತ್ವಕ್ಕು, ಜಿಹ್ವ, ಗ್ರಹಣ, ನೇತ್ರ. ಇವು ಸಂಸ್ಕೃತ ವರ್ಡ್ಸ್ಗಳು. ಇವು ನಮ್ಮಲ್ಲಿರುವಂಥವೇ. ಸ್ತೋತ್ರ ಅಂದ್ರೆ ಕಿವಿ, ನೇತ್ರ ಕಣ್ಣು, ಸ್ತೋತ್ರ, ತ್ವಕ್ಕು, ಜಿಹ್ವ ನಾಲಿಗೆ, ಗ್ರಹಣ ಮೂಗು, ಸ್ಪರ್ಶ ಮಾಡುವಂತ ಚರ್ಮ. ಇವು ಜ್ಞಾನೇಂದ್ರಿಯಗಳು. ಆಮೇಲೆ ಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ಗುಹೆ, ಗುದ ಅನ್ನುವಂಥದ್ದು. ಇವು ಕರ್ಮೇಂದ್ರಿಯಗಳು. ಇವು ಇಂದ್ರಿಯ ದಶಕ 5 ಅಂದ್ರ ಇದು ದಶಕ ಅಂದ್ರೆ 10 ಇಂದ್ರಿಯಗಳು. ಎಷ್ಟದು? 15 ಅದು. ಆಮೇಲೆ ಭೂತಾದಿ 5. ಭೂತಾದಿ 5 ಅಂದ್ರೆ ಯಾವುದು? ಪಂಚಭೂತಗಳು. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇವು 5. ಮರುತ 5. ಮರುತ ಅಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇವು 5. ಇಂತೆ ಸೇವಾ ಪಂಚವಿಂಶತಿ ಅಂತಾರೆ. 25 ತತ್ವಗಳಿಂದ ಪರಿಕರದೊಳೊಂದಿಹ ಅಂತಂದ್ರೆ ಈ ಒಂದು ಸಮೂಹದಲ್ಲಿ ಕೂಡ್ಕೊಂಡಂಥದ್ದು ಈ ಕಾಣುವಂಥದ್ದು ಯಾವುದಪ್ಪ ಅಂತಂದ್ರ ಸ್ಥೂಲ ಶರೀರ. ಇದು 25 ತತ್ವಗಳಿಂದ ಕೂಡಿದಂಥದ್ದು ಶರೀರ. ಯಾಕಂದ್ರೆ ಈ ಶರೀರದ ಇದೆಲ್ಲ ವ್ಯವಹಾರ, ಇದಕ್ಕೆ ಅಭಿಮಾನಿಯಾಗಿರುವಂಥವನು ಯಾರಪ್ಪ ಅಂದ್ರೆ ವಿಶ್ವಜೀವ ಅಂತ ಹೇಳಿಸ್ಕೊಳ್ತಾನೆ. ಯಾಕಂತಂದ್ರ ಈ ವೃಷ್ಟಿ, ಯಾಕಂದ್ರ ವ್ಯಷ್ಟಿ ಸಮಷ್ಟಿ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಸಮಷ್ಟಿ ಸ್ಥೂಲ ಶರೀರಗಳ ಅಭಿಮಾನಿಯಾಗಿರುವಂಥವನು ಈತ ವಿರಾಡಾತ್ಮ ಅಂತ ಈತನಿಂದ ಈ ಏನು ಸಪೋರ್ಟ್ ತಗೊಂಡಿರ್ತಾನೆ, ಅಂದ್ರೆ ಪ್ರೇರೇಪಿಸಲ್ಪಟ್ಟಿರ್ತಾನೆ. ಮತ್ತೆ ವನಿತಾದಿ ಎಲ್ಲ ವಿಷಯಗಳನ್ನ ಏನ್ ಮಾಡ್ತಾನ? ವನಿತಾದಿ ಸ್ಥೂಲ ವಿಷಯಗಳನ್ನ ಏನು ಕೆಲವು ಸಾಮಗ್ರಿಗಳಿಂದ ಗ್ರಹಿಸುತ್ತಾ ನೋಡ್ರಿ, ಅಂದ್ರ ಸುಖ ದುಃಖವನ್ನ ಭೋಗಿಸ್ತಾನ. ಇಲ್ಲಿ ಏನು ಇಂಥವೆಲ್ಲವನ್ನ ಎಲ್ಲಿ? ಸ್ಥೂಲ ಶರೀರದಲ್ಲಿ. ಯಾವ್ದು ಇರ್ತದಪ್ಪ ಅಂತ ಈ ಸಾಮಗ್ರಿ ಯಾವಂತಂದ್ರೆ ಇಲ್ಲಿ ಅಂತ ಸಾಮಗ್ರಿ ಅಂದ್ರೆ ಇಲ್ಲಿ ಸತ್ವಗುಣ ಇರ್ತದ ಜಾಗ್ರದಲ್ಲಿ. ಯಾಕಂತಂದ್ರ ಈ ನಮ್ಗೆ ತೋರ್ತಾವಲ್ಲ ಘಟಪಟಾದಿಗಳೆಲ್ಲ ಪದಾರ್ಥಗಳು ಸ್ಪಷ್ಟವಾಗಿ ತೋರ್ತಾವ ನಮಗ. ಅದಕ್ಕೆ ಇಂಥ ಒಂದು ಸ್ಪಷ್ಟವಾಗಿ ತೋರುವಂಥದ್ಕ ನಾವೇನಂದ್ರ ಅಲ್ಲೇನಿರ್ತದೆ? ಜಾಗ್ರದಲ್ಲಿ ಸತ್ವಗುಣ ಇರುತ್ತೆ. ಇಲ್ಲಿ ಏನದ ಅಂತಂದ್ರ ಇಲ್ಲಿ ಕೂಡ ನೋಡ್ರಿ ಓಂಕಾರ ಅನ್ನುವಂಥದ್ದು. ಇಲ್ಲಿ ತ್ರಿಪುಟಿ ಅಂದ್ರೆ 3 ಅಕ್ಷರಗಳು, ಅಕಾರ, ಉಕಾರ, ಮಕಾರ ಅನ್ನುವಂಥದ್ದು. ಇಲ್ಲಿ ಅಕಾರದ ಒಂದು ವಾಚ್ಯ ಅರ್ಥರೂಪವಾಗಿರುವಂಥದ್ದು ಈ ಜಾಗ್ರಾವಸ್ಥೆ. ಜಾಗ್ರದಲ್ಲಿ ಏನದ? ಸತ್ವಗುಣ ಅದ. ಸತ್ವಗುಣದ ವಾಚ್ಯದ ಒಂದು ಅಕ್ಷರ ಅಕಾರ, ಅದ್ರ ಎದುರದು ಓಂಕಾರದಲ್ಲಿರುವಂಥದ್ದು ವಾಚ್ಯ ಅರ್ಥರೂಪವಾದಂಥದ್ದು. ಮತ್ತೆ ವಿಶ್ವಜೀವನಿಗೆ ಸ್ಥೂಲ ವಿಷಯಗಳನ್ನ, ಈ ವಿಶ್ವಜೀವನಿಗೆ ವಿಷಯಗಳನ್ನ ಬೋಧಿಸುವಂಥದಕ್ಕ ಯಾವ ಸಾಧನ ಐತಪ್ಪ ಇಲ್ಲಿ ಅಂದ್ರೆ ನೇತ್ರ. ಈ ಕಣ್ಣಿನ ಸಾಧನೆ ಮಾಡಿಕೊಂಡು ವಿಷಯಾದಿಗಳನ್ನ ಅನುಭವಿಸ್ತಾನ. ನೇತ್ರವೇ ಇಲ್ಲಿ ಸಾಧನ ಆಗಿದೆ ನೋಡೋದಕ್ಕೆ ಜಗತ್ತಿನ. ಯಾಕಂದ್ರೆ ಇದೆಲ್ಲ ಪ್ರತಿಯೊಂದು ದೃಶ್ಯ ಪ್ರಪಂಚವನ್ನ ಅರಿಯುವಂಥದ್ದು, ವಿಷಯಗಳನ್ನ ಭೋಗಿಸುವಂಥದ್ದು, ಇವೆಲ್ಲವೂ ನೇತ್ರ ಒಂದು ಸಾಧನ ಆಗ್ಯದ. ಮತ್ತೆ ಇಲ್ಲಿ ಹೇಳ್ತಾರ, ಏನ್ ಹೇಳ್ತಾರ? ಪರಲೋಚನ ಸ್ಥಾನ ಅಷ್ಟ ಕುಳದ ಗತಿ ಬೆರೆಸಿ ನೋಡ್ರಿ. ಯಾಕಂದ್ರ ಇಲ್ಲಿ ಜೀವಾತ್ಮ ಏನ್ ಮಾಡ್ತಾನ? ಎಲ್ಲಿ ಅದನ ಅಂದ್ರ ಹೃದಯ ಕಮಲ ವರ್ಣನೆ ಮಾಡಿ ಹೇಳ್ತಾರ. ಹೃದಯ ಭಾಗದಲ್ಲಿ ಆ ಕಮಲ ಅಂತ ವರ್ಣನೆ ಮಾಡ್ತಾರಲ್ಲಿ. ಹೆಂಗಂದ್ರ 8 ದಶೆಗಳಂದ್ರೆ ಈ 8 ದಳಗಳು ಅಂತ ಹೇಳ್ತಾರೆ. ಕಮಲದ ದಳಗಳು 8. ಆ ದಳಗಳಲ್ಲಿ ಜೀವಾತ್ಮ ಹೃದಯ, ಯಾಕಂತ ನೋಡ್ರಿ ಈಗ ಕೈ ಕಾಲು ಜೀವಾತ್ಮ ಎಲ್ಲಿದನಂದ್ರೆ ಹೃದಯ ಭಾಗದಲ್ಲಿ ಅಂತ ಹೇಳ್ತಾರ ಅವರು. ಹೃದಯ ಭಾಗದಲ್ಲಿ ಕೂಡ. ಯಾಕಂತಂದ್ರ ಅಲ್ಲಿ ಮುಖ್ಯವಾಗಿ ನಾವೆಲ್ಲಾರ ಎಲ್ಲಿ ಪೆಟ್ಟಾದ್ರೂ ಕೂಡ ಎದಿ ಭಾಗಕ್ಕೆ ಪೆಟ್ಟಾದ್ರೆ ಮನುಷ್ಯ ಉಳಿಯಲ್ಲ. ಕೈ ಕಾಲು ಎಲ್ಲಿ ಹೋದ್ರು ಕೂಡ ಸ್ವಲ್ಪ ಏನೋ ಉಳಿಬಹುದು, ಆದ್ರೆ ಈ ಹೃದಯ ಭಾಗದಲ್ಲಿ ಉಳಿಯಕ್ಕಾಗಂಗಿಲ್ಲ. ಅದಕ್ಕೆ ಹೃದಯ ಭಾಗದ ಒಂದು ಕಮಲದ ಸದೃಶ್ಯ ಕೊಡ್ತಾರ ಅವರು. 8 ದಳಗಳಲ್ಲಿ ಯಾವತ್ತು ಸಂಚಾರ ಮಾಡ್ತಾನಿತ ಈ ಜೀವಾತ್ಮ. ಹೆಂಗ್ ಮಾಡ್ತಾನ? ಜೀವನು ಏನ್ ಮಾಡ್ತಾನ? ಹೃದಯ ಕಮಲ
ಅಷ್ಟ ದಳಗಳು ಅಂತ ಹೇಳ್ತಾರೆ. 8 ದಳಗಳು ಇರ್ತಾವಲ್ಲಿ. ಅಲ್ಲಿ 8 ದಳಗಳಲ್ಲಿ ಇವೆಲ್ಲ ಪರಮಾನುಭವದೇ ಕೆಲವು ವಿಚಾರಗಳಲ್ಲಿ ಬರ್ತಾವೆ ಡಿಟೇಲ್ ಆಗಿ. ಇಲ್ಲಿ 8 ದಳಗಳಿಂದ ಕೂಡಿದಂತ ಒಂದು ಕಮಲ ಇರ್ತದೆ ಹೃದಯ ಭಾಗದಲ್ಲಿ. ಜೀವಾತ್ಮ ಒಂದು ದಳಕ್ಕೆ ಬಂದಾಗ ಒಂದೊಂದು ಗುಣಗಳು ಬರ್ತಾವ, ಭಾವನೆಗಳು ಬರ್ತಾವ. ಅದಗ ಒಂದು ದಳಕ್ಕೆ ಬಂದ್ರ ನಿದ್ರೆ ಬರ್ತದ, ಒಂದು ದಳಕ್ಕೆ ಬಂದ್ರ ಎಚ್ಚರ ಆಗ್ತಾನ, ಒಂದು ದಳಕ್ಕೆ ಬಂದ್ರ ಕೋಪ ಬರ್ತದ, ಒಂದು ದಳಕ್ಕೆ ಬಂದ್ರ ಶಾಂತನಾಗ್ತಾನ, ಒಂದು ದಳಕ್ಕೆ ಬಂದ್ರ ನೋಡ್ರಿ ಅಲ್ಲಿ ಕೋಪ ಬರುವಂತದ್ದು ಇರ್ತದ. ಹಿಂಗ 8 ದಳಗಳಲ್ಲಿ ಒಂದೊಂದು ದಳಕ್ಕೆ ಬಂದಾಗ ಒಂದೊಂದು ಭಾವನೆಗಳು ಬದಲಾವಣೆ ಆಗ್ತಿರ್ತಾವ. ಅದಗ ಈ ರೀತಿ ಇರ್ತಾವ. ಈಗ 8 ಯಾಕಂದ್ರೆ ಈ ಕೋಪಾದಿ ಗುಣಗಳಿಂದ ಅಲ್ಲಿ ಬದಲಾವಣೆ ಆಗ್ತಾ ಇರ್ತಾವ. ಈಗ ನಾವು ಯಾವತ್ ಹಿಂಗ ಇರ್ತೀವಿ ಇಲ್ಲ, ಒಂದ್ಸಲ ಭಾಳ ಸಿಟ್ಟು ಬಂದಿರ್ತದ, ಒಂದ್ಸಲ ಮತ್ತೆ ಒಂದ್ಸಲ ಶಾಂತನಾಗಿರ್ತೀವಿ, ಒಂದ್ಸಲ ಏನಾಗ್ತದ ಮೋಹ ಆಗ್ತದ, ಒಂದ್ಸಲ ಸುಖ ಅನಿಸ್ತದ, ಒಂದ್ಸಲ ದುಃಖ ಅನಿಸ್ತದ, ಒಂದ್ಸಲ ಒಬ್ರಿಗೆ ಹೊಡಿಲೇನೋ ಅನಿಸ್ತದ, ಬಡಿಲೇನೋ ನಾನಾ ರೀತಿಯ ಭಾವನೆಗಳು ಚೇಂಜ್ ಆಗ್ತಾ ಇರ್ತಾವಲ್ಲ. ಆ ಜೀವಾತ್ಮ ಒಂದೊಂದು ದಳಕ್ಕೆ ಬಂದಾಗ ಒಂದೊಂದು ಭಾವನೆಗಳು ಆ ಗುಣಗಳು ಬರ್ತಾವ ನಿನಗೆ. ಈ ರೀತಿ ನೋಡ್ರಿ, ಅದಕ್ಕ ಈ ರೀತಿ ಕೂಡ್ಕೊಂಡಿರ್ತಾನೆ, ಈ ಗುಣಗಳಿಂದ ಕೂಡ್ಕೊಂಡಿರ್ತಾನೆ. ಈ ಸಾಧನಗಳಿಂದ ಕೂಡಿಕೊಂಡು ವಿಶ್ವ, ಇವೆಲ್ಲವುಗಳನ್ನ ಈ ಗುಣಗಳನ್ನ ಕೂಡಿಕೊಂಡು ಈ ಸಾಧನಗಳಿಂದ ಕೂಡಿಕೊಂಡು ವಿಶ್ವನು ಅಂದ್ರೆ ವಿಶ್ವ ಜೀವನು ಭೋಗ್ಯಗಳಂದ್ರ ಭೋಗಗಳನ್ನ ಭೋಗಿಸ್ತಾನದ. ಸುಖ ಇರ್ಬೋದು, ದುಃಖ ಇರ್ಬೋದು, ನಾನಾ ರೀತಿಯಿಂದ ಆತ ಭೋಗಿಸ್ತಾನ. ಈ ರೀತಿ ಭೋಗಿಸುವಂತ ಒಂದು ವಿಚಾರಕ್ಕ ಜಾಗೃತ ಅವಸ್ಥೆ ಅಂತ ಹೇಳ್ತಾರೆ. ಜೀವಾತ್ಮ ಹೃದಯ ಕಮಲದಲ್ಲಿದ್ದು ಒಂದೊಂದು ದಳಕ್ಕೆ ಬಂದಾಗ ಒಂದೊಂದು ಭಾವನೆಗಳು ಬರ್ತಾವ. ಹಂಗಾಗಿ ಅಲ್ಲಿ ಹಲವಾರು ರೀತಿಯಿಂದ ನಾವು ಈ ಒಂದು ಏನು ಸುಖ ದುಃಖ ಅನುಭವಿಸುವಂಥದ್ದು ಇವೆಲ್ಲವನ್ನ ಅನುಭವಿಸ್ತಾನ ಜೀವಾತ್ಮ ಅಥವಾ ವಿಶ್ವನಾಗಿ ಅನುಭವಿಸ್ತಾನ. ಇದು ಜಾಗೃತ ಅವಸ್ಥೆಯಲ್ಲಿ ನಡೆಯುವಂತ ವ್ಯವಹಾರ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಜಾಗ್ರ ಅವಸ್ಥೆ ಅಂತ ಹೇಳಿಸ್ಕೊಳ್ತೇವೆ. ಮತ್ತೆ ಇಲ್ಲಿ ಇನ್ನೊಂದು ನೋಡ್ಬಿಡೋಣ. ಹೇಳಿದ 25 ತತ್ವದೋಳು ಈ 2ನೇ ನುಡಿ ನೋಡೋಣ. ಇದು ಲಿಂಗ ದೇಹದಿಂದ ಕೂಡಿದಂತದ ಸ್ವಪ್ನದ ಅವಸ್ಥೆ ಬಗ್ಗೆ ಹೇಳ್ತಾರೆ ಅವರು. ಹೇಳಿದ 25 ತತ್ವದೋಳು ಮತಿ ಚಿತ್ತ ಮೇಲೆ ಜ್ಞಾತೃ ಭೂತಗಳನ್ನು ಉಳಿದು ಮಿಕ್ಕ 17 ಮತ್ತೊಂದು ತತ್ವವೇ ಲಿಂಗತನು ರಜೋಗುಣ ಎಡೆಯುವ ಆಕಾರ ಇವು ಆಕಾರ ಮೇಳದಳು ತೈಜಸ್ಸು ಹಿರಣ್ಯ ಗರ್ಭರು ಕೂಡಿ ಲೋಲಗತಿ ಕರ್ಣಿಕೆಯೊಳಗೆ ವಾಸನೆಯ ವಿಷಯಾಳಿಯನ್ನು ಮನವೆಂಬ ಕರ್ಣದಿಂದ ಅನುಭವಿಸುತ್ತಿರುವುದೇ ಸ್ವಪ್ನಾವಸ್ಥೆಯು ಅಂತ ಇದನ್ನೊಂದು ಚೂರು ನೋಡ್ಬಿಡೋಣ. ಯಾಕಂದ್ರ ಇದು 17 ತತ್ವಗಳಿಂದ ಕೂಡಿದಂಥದ್ದು ಲಿಂಗ ದೇಹ ಅಥವಾ ಏನು ಸ್ವಪ್ನದಲ್ಲಿ ಸೂಕ್ಷ್ಮ ಶರೀರ ಅಂತ ಕೂಡ ಹೇಳ್ತಾರ. ಇಲ್ಲಿ ತೈಜಸ್ಸು ಜೀವನು ಹಿರಣ್ಯ ಗರ್ಭದಿಂದ ಹಿರಣ್ಯ ಗರ್ಭದಿಂದ ಪ್ರೇರೇಪಿಸಲ್ಪಟ್ಟಿರ್ತಾನೆ. ಹಂಗಾಗಿ ಇಲ್ಲಿ ಏನಿರ್ತದ ಮನಸ್ಸು ಸಾಧನೆಯಾಗಿ ಇರ್ತದೆ. ಇಲ್ಲಿ ಹಿಂದ ಹೇಳಿದ್ರು 25 ತತ್ವಗಳು ಅಂತ ಹೇಳಿದ್ರು. ಅಲ್ಲಿ ಮತಿ ಅಂದ್ರ ಬುದ್ಧಿ, ಚಿತ್ತು, ಜ್ಞಾತೃ, ಮತ್ತೆ ಪಂಚಭೂತಗಳು ಆಕಾಶ ವಾಯು ಅಗ್ನಿ ಜಲ 8 ತತ್ವಗಳನ್ನ ಬಿಡುವಂಥದ್ದು. 8 ತತ್ವಗಳನ್ನ ಬಿಟ್ಟಾಗ ಉಳಿದದ್ದೆಷ್ಟು 17 ತತ್ವಗಳು ಉಳಿತಾವ. ಈ 17 ತತ್ವಗಳಿಂದ ಕೂಡಿದಂಥದ್ದು ಸೂಕ್ಷ್ಮ ಶರೀರ ನೋಡ್ರಿ. ಈ ಲಿಂಗ ಶರೀರ ಕೂಡ ಅಂತಾನು ಹೇಳ್ತಾರೆ. ಈ ಲಿಂಗ ಶರೀರದ ಅಭಿಮಾನಿಯಾದಂಥವ್ನು ಯಾರಪ್ಪ ಅಂದ್ರ ತೈಜಸ್ ಜೀವ. ಈತ ಕೂಡ ನೋಡ್ರಿ ಈತ ಹೆಂಗಂದ್ರ ಹಿರಣ್ಯ ಗರ್ಭ ನೋಡಿನ ಈತ ಆತನಿಂದ ಪ್ರೇರೇಪಿಸಲ್ಪಟ್ಟಿರ್ತಾನೆ. ಮತ್ತೆ ಹೃದಯ ಕಮಲದ ಕರ್ಣಿಕೆಯಲ್ಲಿ ಚಂಚಲಾವಸ್ಥೆಯಲ್ಲಿ ಸ್ಥಿತನಾಗಿ ನೋಡ್ರಿ, ಆ ಕರ್ಣಿಕೆಯಲ್ಲಿ ಚಂಚಲಾವಸ್ಥೆಯಲ್ಲಿ ಸ್ಥಿತನಾಗಿ ಮನಸ್ಸೆಂಬ ಕಾರಣದಿಂದ ಏನ್ ಹೇಳ್ತಾನ, ಈ ವಿಷಯಗಳ ವಾಸನಮಯ ವಿಚಾರಗಳನ್ನ ಅನುಭವಿಸ್ತಾ ಇರ್ತಾನಂತ. ಯಾಕಂದ್ರ ವಾಸನೆಯ ವಿಷಯಗಳನ್ನ ಆತ ಅನುಭವಿಸ್ತಾ ಇರ್ತಾನೆ. ಅಲ್ಲಿ ಸ್ಥೂಲವಾಗಿ ಏನಾರು ಅದಾವೇನಂದ್ರೆ ಏನಿಲ್ಲ, ಬರೀ ವಾಸನೆ. ಈಗ ನಾವೇನಾರ ತಗೊಳಿಕ್ ಹೋದ್ರೆ ನಾವು ಬಜಾರ್ಕ್ ಹೋಗ್ಬೇಕು, ರೊಕ್ಕ ಕೊಡ್ಬೇಕು, ಅದನ್ನ ವಸ್ತುಗಳನ್ನ ತರಬೇಕು. ನಾವಿಲ್ಲಿ ಜಾಗ್ರ ಪ್ರಪಂಚದಲ್ಲಿ ಸ್ಥೂಲವಾಗಿ ವಸ್ತುಗಳನ್ನ ತಗೊಂಡು ಬಂದು ಇಲ್ಲಿ ನಾವು ಅನುಭವಿಸ್ತೀವಿ. ಆದ್ರೆ ಸ್ವಪ್ನ ಪ್ರಪಂಚದಲ್ಲಿ ಏನು ಇಲ್ಲ ನೋಡ್ರಿ, ಬರೀ ವಾಸನೆ, ಮನಸ್ಸಿನ ಮೂಲಕ ನಡೆದಂತ ಪ್ರಪಂಚ ಅದು. ವಾಸನೆಗಳ ಮೂಲಕ ನಡೆದಂತ ಪ್ರಪಂಚ. ಅಲ್ಲಿ ಅದನ್ನೇ ತರ್ಬೇಕು ಇದನ್ನೇ ತರ್ಬೇಕಂತ ಏನಿಲ್ಲ, ಜಟ್ಪಟ್ ಹಂಗ 5 ನಿಮಿಷದಾಗ ಏನ್ ಕಾರ್ ತರ್ಬೇಕ ತರ್ತೀವಿ, ಊರಿಗೆ ಹೋಗ್ಬೇಕ ಹೋಗ್ತೀವಿ, ಅಲ್ಲಿ ಬರ್ಬೇಕ ಹೋಗ್ತೀವಿ. ಎಷ್ಟೋ ವರ್ಷ ಜೀವನ ನಡೆದಂಗ ಆಗ್ಬಿಡ್ತದೆ ಕನಸಿನಲ್ಲಿ.
ಅದು ಒಂದ್ ದಿವ್ಸದ್ದಲ್ಲ, ಹಿಂಗಂತ ಹಂಗಲ್ಲ, ಒಂದು 5-10 ನಿಮಿಷದಾಗ ಇಡೀ ಜೀವನನೇ ಮುಗಿಸ್ಬಿಟ್ಟಿರ್ತೀವಿ ಕೆಲವು ಸಲ. ಆ ರೀತಿಯಾಗಿರುವಂಥದ್ದು. ಈಗ ಯಾಕಂದ್ರೆ ಅದು ಮನಸ್ಸನ್ನುವಂತ ಕರ್ಣದಿಂದ ಈ ವಾಸನಮಯವಾದಂತ ವಿಷಯವನ್ನ ಅನುಭವಿಸ್ತಾ ಇದ್ದಾನೈತ. ಯಾರು? ತೈಜಸ್ ಜೀವನು. ಇದಕ್ಕೇನ್ ಹೇಳ್ತಾರ? 17 ತತ್ವಗಳು ಮಾತ್ರ ಇರ್ತಾವಲ್ಲಿ. ಅದಕ್ಕೇನ್ ಹೇಳ್ತಾರ? ಸ್ವಪ್ನಾವಸ್ಥೆ ಅಂತ ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ಯಾವ ಗುಣ ಇರ್ತದ ನೋಡ್ರಿ, ನಮಗ ಇರುವಂತ 3 ಗುಣಗಳು ಹೆಂಗ್ ಸಂಬಂಧಪಟ್ಟಿದಾವಂತ ನಾವ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸ್ವಪ್ನ ಅವಸ್ಥೆಯಲ್ಲಿ ರಜೋಗುಣ ಇರ್ತದೆ, ಜಾಗೃತ ಅವಸ್ಥೆಯಲ್ಲಿ ಸತ್ವಗುಣ ಇತ್ತು, ಸ್ವಪ್ನ ಅವಸ್ಥೆಯಲ್ಲಿ ಏನದ? ರಜೋಗುಣ ಅದ. ಆದ್ರೆ ಇಲ್ಲಿ ಇದು ಅವಸ್ಥೆ ಹೆಂಗದಂತಂದ್ರ ಪ್ರತಿ ಒಂದು ನೀವ್ ಯಾವಾಗ ಮಲಗ್ತೀವ ಅದು ನೂತನವಾದಂಥ ಒಂದು ಏನು ಅವಸ್ಥೆ ನಿರ್ಮಾಣ ಆಗ್ತದಲ್ಲಿ. ಅಲ್ಲಿ ಆಗುವಂತ ಒಂದು ಪ್ರಪಂಚ ಜಗತ್ತೇನಾಗ್ತದ ಹೊಸದೇ ಅಲ್ಲಿ ಸೃಷ್ಟಿ ಆಗುವಂಥದ್ದು. ಅದರಿಂದ ಅಲ್ಲಿ ಏನಾಗ್ತದ? ಚಂಚಲಾತ್ಮಕ ಇರುವಂಥದ್ದು, ರಜಗುಣಾತ್ಮಕವಾದಂಥದ್ದು ಆ ಸ್ವಪ್ನ ಪ್ರಪಂಚದಲ್ಲಿ ಇರ್ತದೆ. ಇದು ಎಲ್ಲಿ ಇರ್ತದೆ ಅಂತಂದ್ರ ಈ ಕಂಠಸ್ಥಾನದಲ್ಲಿ ಇದ್ಕೊಂಡು ಈ ಪ್ರಪಂಚವನ್ನು ಅನುಭವಿಸ್ತಾ ಇರ್ತಾನ. ಇಲ್ಲಿ ಕಂಠದಲ್ಲಿ ಇರುವಂಥದ್ದು. ಇಲ್ಲಿ ಓಂಕಾರ ಸಂಬಂಧಿಯಾದಂತಹ ಊಕಾರ ವಾಚ್ಯ ಅರ್ಥರೂಪವಾದಂಥದ್ದು ಊಕಾರ. ಅಲ್ಲಿ ಅಕಾರ ಊಕಾರ. ಈ ಸ್ವಪ್ನಾವಸ್ಥೆಯು ಅದರ ವಾಚ್ಯ ಆಗಿರುವಂಥದ್ದು. ಅದಕ್ಕೆ ಜಾಗೃತ ಅವಸ್ಥೆಯಂತೆ ಈ ಸ್ವಪ್ನಾವಸ್ಥೆಯಲ್ಲಿ ಕೂಡ ಜೀವನು ಇಲ್ಲಿ ಏನ್ ಜಾಗ್ರ ಅವಸ್ಥೆಯಲ್ಲಿ ಅನುಭವಿಸಿದಾನ ಅದೇ ರೀತಿ ಸ್ವಪ್ನಾವಸ್ಥೆಯಲ್ಲಿ ಕೂಡ ಜೀವನು ಇದು ಕಷ್ಟ ಐತೆ, ಇದು ಇಷ್ಟ ಐತೆ, ಅದು ಹಂಗೈತೆ ಹಿಂಗೈತೆ, ನಾ ಸುಖಿ ಅದೀನಿ, ನಾ ದುಃಖಿ ಅದೀನಿ, ಈ ವಸ್ತುಗಳ ದರ್ಶನದ ಯಾಕಂದ್ರೆ ಇಷ್ಟ ನಿಷ್ಠ ವಸ್ತುಗಳ ದರ್ಶನದಿಂದ ಸುಖ ದುಃಖಗಳನ್ನು ಅನುಭವಿಸ್ತಾನೆ. ಇಷ್ಟ ಇದ್ದು ವಸ್ತು ಸುಖ ಅನಿಸ್ತು, ಅದು ಬೇಡ ಅನ್ನುವಂಥ ವಸ್ತು ಕಷ್ಟ ಅನಿಸ್ತು. ಈ ರೀತಿಯಾಗಿ ಈ ವಸ್ತುಗಳಿಂದ ಆತ ಸುಖ ದುಃಖಗಳನ್ನ ಅನುಭವಿಸ್ತಾನ ಅಂತನ್ನುವಂಥ ವಿಚಾರವನ್ನ ಅವರು ಹೇಳುತ್ತಾರ. ಹಂಗಾಗಿ ಇದಕ್ಕೆ ಏನ್ ಹೇಳ್ತಾರ? ಈ ಆಕಾರದಲ್ಲಿ ಅಕಾರ ಉಕಾರ ಮಕಾರ ಈ 3 ಶರೀರಗಳು, 3 ಅವಸ್ಥೆಗಳು, 3 ಗುಣಗಳು, 3 ಜೀವಾತ್ಮರು ಇವೆಲ್ಲವನ್ನ ಅರಿಯುವಂಥದ್ದು. ಯಾಕಂತಂದ್ರ ಈ ಸ್ವಪ್ನ ಅವಸ್ಥೆಯಲ್ಲಿ ಕೂಡ ಈ ತೈಜಸ್ ಜೀವನ ಇದನ್ನ ಈ ರೀತಿಯಿಂದ ಅರಿತಾನ ಅನ್ನುವಂಥದ್ದು ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಇದಕ್ಕೆ ಸ್ವಪ್ನ ಅವಸ್ಥೆ ಅಂತ ಕೂಡ ಹೇಳ್ತಾರೆ. ಇದು 3ನೇದ್ದು. ಇದು ಸುಮ್ಮನೆ ಟೈಮ್ ಜಾಸ್ತಿ ತಗೊಂಡಂಗ ಆಗ್ತದೆ. ನಾಳೆ ನೋಡೋಣ 3ನೇ ನುಡಿಯನ್ನ ಹಿಡ್ಕೊಂಡು ಈ ವಿಚಾರಗಳನ್ನ ನೋಡೋಣ. ಯಾಕಂದ್ರೆ ಈ ರೀತಿಯಾಗಿ ನೀ ತಿಳಿತಾ ಹೋದ್ರೆ ನಿನಗೆ ಜನನ ಮರಣ ಅನ್ನುವಂಥ ಏನ್ ದುಃಖ, ಈ ಮಾಲೆ ಭವಮಾಲೆ ಏನೈತೆ ಅದು ಇಲ್ದಂಗ ಆಗ್ತದಪ್ಪ. ಅದಕ್ಕೆ ಏನ್ ಹೇಳ್ತಾರ? ಒಂದು ವಿಷಯದಲ್ಲಿ ಹೇಳ್ತಾರ ನೋಡು, ಭವಮಾಲೆಗೊಳಗಾದೆ ನೆಂಬುದೇ ಪುಸಿನಿನ್ನ ವಿವರಿಸಿ ನೋಡಲೇ ಜೀವನೇ. ಭವಮಾಲೆಗೊಳಗಾದೆ ನೆಂಬುದೇ ಪುಸಿ. ಹಿಂಗ್ ತಿಳ್ಕೊಂಡಂಗ ಏನಾದ್ರು ಸುಳ್ಳು ಆಗ್ತದದು. ಏನೇನೋ ಬಿಟ್ಟು ಏನೇನೋ ತಿಳ್ಕೊಳಕ್ ಹೋಗ್ತೀನಂದ್ರೆ ಹೆಂಗಾಗ್ತದಪ್ಪ? ಹಿಂಗ್ ತಿಳ್ಕೊ. ಅದಕ್ಕೆ ಭವಮಾಲೆಗೊಳಗಾದೆ ನೆಂಬುದೇ ಪುಸಿನಿನ್ನ ವಿವರಿಸಿ ನೋಡಲೇ ಜೀವನ. ಹಿಂಗ್ ವಿಚಾರ ಮಾಡಿದಾಗ ಆ ಭವಮಾಲೆ ಅನ್ನೋದು ಸುಳ್ಳು ಐತು ನೋಡಪ್ಪ ಅಂತ ನಿನ್ಗೆ ಗೊತ್ತಾಗ್ತದ ಅಂತ ಹೇಳಿ ಮುಂದಿನ ವಿಚಾರ ಮತ್ತೆ ನಾಳೆ ನೋಡೋಣ. 1-2 ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರ.